ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ, ಬೆಂಗಳೂರು ಉತ್ತರ ಜಿಲ್ಲೆ ಜಿಲ್ಲಾಧ್ಯಕ್ಷ. ಈಗ ಇವತ್ತು ಇಲ್ಲೊಂದು ಸಮಸ್ಯೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲ ಒಂದು ಹಬ್ಬದ ಮೂಡಲ್ಲಿದ್ರು. ಹಾಗಾಗಿ ಒಂದು ಸಮಸ್ಯೆ ಏನೋ ಇದಾಗ್ತಿದೆ, ನ್ಯಾಯ ಸಿಗ್ತಾ ಇಲ್ಲ, ಏನೋ ಒಂದು ಅನ್ಯಾಯ ಇದೆ ಅನ್ನೋ ಕಾರಣಕ್ಕೆ ನಮ್ಗೆ ಯಾರೋ ನಮ್ಮ ಪಕ್ಷದ ಸತೀಶ್ ಅವರು ಉಪಾಧ್ಯಕ್ಷರು ಕಾಲ್ ಮಾಡಿ ಇಂಥದ್ದೇನೋ ಸಮಸ್ಯೆ ಇದೆ ಸರ್, ಒಂದು ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಇದೆ, ಆ ಕಾರಣಕ್ಕೆ ದಯಮಾಡಿ ನಾವೆಲ್ಲರೂ ಒಟ್ಟಾಗಿ ಹೋಗಿ ಒಂದು ನ್ಯಾಯ ಕೊಡಿಸ್ಬೇಕಿದೆ, ಹಂಗಾಗಿ ಬನ್ನಿ ಅಂತ ಅಂದ್ಬಿಟ್ಟು ಕರೆದ್ರು. ಆ ಕಾರಣಕ್ಕೆ ಬೆಳಿಗ್ಗೆಯಿಂದ ನಾವು ಈಗಾಗಲೇ ತೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಸರಹದ್ದಲ್ಲಿ ಅಂದ್ರೆ ಪೊಲೀಸ್ ಠಾಣೆ ಮುಂದೆನೇ ಇದ್ದೀವಿ. ಇದೇನಪ್ಪ ಅಂದ್ರೆ, ಬನ್ನಿ ಇಲ್ಲಿ. ಅಮ್ಮ, ಏನ್ ತಮ್ಮ ಹೆಸರು? ಪ್ರಮೀಳಾ. ನಿಮ್ಮ ಮಗಳ ಹೆಸರು? ಪ್ರವಳಿಕಾ. 24 ವರ್ಷದ ಪ್ರವಳಿಕಾ. ಇವ್ರ ಮಗಳು ಈಗ 2 ತಿಂಗಳಿಂದ 2.5 ತಿಂಗಳಿಂದ ಸುಸೈಡ್ ಮಾಡ್ಕೋತಾರೆ. ಸೊ ಅದಕ್ಕೆ ಏನ್ ಕಾರಣ ಏನು, ಮತ್ತೆ ಈಗ ನಾವಿಲ್ಲಿ ಯಾಕೆ ಬಂದಿದೀವಿ ಅಂತ ನಿಮ್ಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಅವ್ರನ್ನ ಕೇಳೋಣ, ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ, ಏನ್ ಸಮಸ್ಯೆ ಅಂತ ಅಂದ್ಬಿಟ್ಟು ಕೇಳೋಣ. ಅಮ್ಮ ಹೇಳಿ, ಏನ್ ಸಮಸ್ಯೆ ಆಗಿತ್ತು? ಪ್ರವಳಿಕಾ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಏನಾಗಿತ್ತು ಮೇಡಮ್ ಅವ್ರಿಗೆ? ಏನಕ್ಕೆ, ಏನ್ ಕಾರಣ? ಸರ್, ಅವಳು ನಮ್ಮ ನಾದಿನಿ ಮಗನ್ನ ಇಷ್ಟಪಡ್ತಾ ಇದ್ರು ಸರ್. ಅವಳು ಮೊದ್ಲೆಲ್ಲ ಚೆನ್ನಾಗಿತ್ತು ಅವನಿಗೆ. ನಂತರ ಬರ್ತಾ ಅವ್ನು ಬೆಂಗಳೂರಿಗೆ ಬಂದ ತಕ್ಷಣ ಅವ್ನು ಆಂಧ್ರ ಹುಡುಗ, ನನ್ನ ನಾದಿನಿ ಮಗ. ಅವನಿಗೇನಾಯ್ತು, ಇಲ್ಲಿನ ಶೋಕಿ ಎಲ್ಲ ಇದಾದ ನಂತರ ನನ್ನ ಮಗಳನ್ನ, ಅವನ ಹೆಸರು ವಿಕ್ಕಿ ಅಂತ. ಆಂಧ್ರ ಸರ್, ನೆಲ್ಲೂರು ಡಿಸ್ಟ್ರಿಕ್ಟ್ ನಾಯಡ್ಪಲ್ಲಿ ಅವ್ರು ಇರೋದು. ಇಲ್ಲಿ MS ಪಾಳ್ಯದಲ್ಲಿ ಇದ್ರು ಸರ್. ನಮ್ಮ ಮನೆ ಹತ್ರಕ್ಕೆ ಬಂದ್ರು. ಅವಾಗೆಲ್ಲ ಅವ್ನು ಏನ್ ಹೇಳ್ತಿದ್ದ, ನಾನು ನಿನ್ಗೋಸ್ಕರ ಬಂದೆ ಅನ್ನೋ ಒಂದು ವಿಷಯಕ್ಕೆ ಇವಳು ಒಂದ್ ಸ್ವಲ್ಪ ಹೋಗ್ಬಿಟ್ಟಿದ್ಲು. ನನ್ಗೋಸ್ಕರ ಬಂದಿದ್ದಾನೆ ಅನ್ನೋ ಒಂದು ಇದಕ್ಕೆ ಅವಳು ಫ್ರೀ ಆಗಿರ್ತಿದ್ಲು ಅವನ ಹತ್ರ. ಬಟ್ ಅವನು ಈಗ ಬರ್ತಾ ಏನ್ ಮಾಡಿದ, ಅವನಿಗೆ ಇವಳಿಗಿಂತ ಅವ್ನು 8 ತಿಂಗಳು ದೊಡ್ಡವನು ಅಷ್ಟೇ. 8 ತಿಂಗಳು ಅಷ್ಟೇ. ಅವನಿಗೆ ಕೆಲಸ ಕಾರ್ಯ ಯಾವುದು ಇಲ್ಲ ಸರ್. ಅವನಿಗೆ ಚಟಗಳು, ಜನಗಳು, ಫ್ರೆಂಡ್ಸ್ಗಳು, ಹೆಣ್ಣು ಮಕ್ಕಳ ಇದು ಇದೆ ಸರ್ ಅವನಿಗೆ. ಇವಳಿಗೆ ಗೊತ್ತಾಗ್ತಿಲ್ಲ. ಇವಳನ್ನ 4 ವರ್ಷದಿಂದ ರೂಮಲ್ಲೇ ಕೂಡಾಕಿದ್ದಾನೆ ಸರ್. ಇವಳನ್ನ ಆಚೆ ಬರೋಕ್ ಬಿಡ್ತಾ ಇಲ್ಲ. ಇಲ್ಲ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಇದ್ರು. ನಾವೆಲ್ಲ ಒಂದು ಮನೇಲಿ ಇದೀವಿ ಸರ್. ಅವನು ಬಂದು ಅವಳನ್ನ ಇವಾಗ ಡೈರೆಕ್ಟ್ ಆಗಿ ಬಂದು ಚುಚ್ಚು ಸಾಯಿಸೋದು ಬೇರೆ, ಒಡೆದು ಸಾಯಿಸೋದು ಬೇರೆ. ಬಟ್ ಅವ್ನ ಮನೆಯಲ್ಲೇ ಇಟ್ಟು ಅವಳನ್ನ ಸ್ಲೋ ಪಾಯ್ಸನ್ ತರ ಸಾಯಿಸ್ಬಿಟ್ಟಿದ್ದಾನೆ ಸರ್. ಅವಳು ಎಲ್ಲ ಅವಳಿಗೆ ಟಾರ್ಚರ್, ಫೋನಲ್ಲೇ ಮೆಸೇಜ್ಗಳಲ್ಲೇ ಟಾರ್ಚರ್ ಕೊಟ್ಟು ಕೊನೆಗೊಂದಿನ ಸುಸೈಡೇ ಮಾಡ್ಕೊಂಡ್ಬಿಟ್ಲು. ನಿನ್ ಟಾರ್ಚರ್ ತಡೆಯಕ್ ಆಗ್ತಿಲ್ಲ ಅಂದ್ರೆ. ನಾನು ಆ ಟೈಮಲ್ಲಿ ನನ್ನ ಮನೇಲಿ ಇರಲಿಲ್ಲ ಸರ್. ನಾನು ಮದುವೆಗೆ ಹೋಗಿದ್ದೀನಿ. ಬಿಫೋರು ನನಗೆ ಮದುವೆಯಿಂದ ಬರೋವಾಗ ಒಂದು 9:20 ಮಾರ್ನಿಂಗ್, 17th ಮಾರ್ನಿಂಗು 9:25ಕ್ಕೆ ಒಂದು ಫೋನ್ ಬಂತು. ಆ ಫೋನಲ್ಲಿ ಹೇಳ್ತಾನೆ, ಮತ್ತೆ ಅವಳು ನೇಣು ಹಾಕೊಂಡಿದ್ದಾಳೆ, ಬೇಗ ನಿಮ್ಮ ಮನೆ ಓನರ್ಗೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಆ ತಕ್ಷಣ ನನಗೇನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ನಾನು ಕಾರಲ್ಲಿ ಒದ್ದಾಡ್ತಿದ್ದೀನಿ, ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ, ನನಗೇನು ಆಗ್ತಿಲ್ಲ. ಮನೆಗೆ ಬಂದು ನೋಡ್ತೀವಿ ಮಗಳು ಆ ಸ್ಥಿತಿಯಲ್ಲಿ ನೋಡಿ, ನೇಣಿನ ಕಂಬಕ್ಕೆ ನೋಡಿ ನನಗೆ ತಡ್ಕೊಳಕ್ಕಾಗಿಲ್ಲ. ಡಿಪ್ರೆಷನ್ ನಮಗೆ. ಆ ಡಿಪ್ರೆಷನಲ್ಲಿ ನಾವು ಎತ್ಕೊಂಡು ಹೋದ್ವಿ. ಅದು ಹಾಸ್ಪಿಟಲಿಂದ ಕಂಪ್ಲೇಂಟ್ ಆಯಿತು ತೋಳ್ದೇವನಲ್ಲಿ ಪೊಲೀಸ್ ಠಾಣೆಗೆ. ಇಲ್ಲಿ ಬಂದಾಗ ಇಲ್ಲಿ ನಾನೆಲ್ಲ ಕಂಪ್ಲೇಂಟ್ ಕೊಟ್ಟೆ. ನನಗಿಲ್ಲಿ ಯಾವ ನ್ಯಾಯ 2.5 ತಿಂಗಳಿಂದ ನನಗೆ ಸಿಗ್ತಾ ಇಲ್ಲ, ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. KSR ಪಾರ್ಟಿ ಅವರು ಯಾರೋ ನಮ್ಗೆ ಹೇಳಿದ್ರು. ನಾನು ಹಂಗಾಗಿ ಅವ್ರ ಹತ್ರ ಬಂದಿದ್ದೀನಿ. ನಾನು ಮಾನಸಿಕ ಹಿಂಸೆ ನನ್ನ ಮಗಳಿಗೆ. 24 ವರ್ಷ, ಇಡೀ ಕರ್ನಾಟಕ ಸುತ್ತು ಬಂದಿದ್ದಾಳೆ ನನ್ನ ಮಗಳು. ಭರತನಾಟ್ಯಂ ಡ್ಯಾನ್ಸರ್ ನನ್ನ ಮಗಳು, ಡಿಗ್ರಿ ಮಾಡಿದ್ದಾಳೆ, ಅಮೆಜಾನಲ್ಲಿ ಕೆಲಸ ಮಾಡ್ತಾಳೆ, ಕ್ವಾಲಿಟಿ ಚೆಕಿಂಗ್ ಮ್ಯಾನೇಜರ್ ನನ್ನ ಮಗಳು. ತಿಂಗಳಿಗೆ 50,000 ರೂಪಾಯಿ ಸಂಬಳ ತೆಗಿತಾಳೆ. ಅವಳ ಹತ್ರ ಚೆನ್ನಾಗಿ ದುಡ್ಡು ತಿಂದಿದ್ದಾನೆ, 3-4 ಲಕ್ಷ ದುಡ್ಡು ತಿಂದಿದ್ದಾನೆ. ಅವಳೇನು ಅಂದ್ಕೊಂಡ್ಲು, ನನ್ನನ್ನು ಮಾಡ್ಕೊತೀನಿ ಅನ್ನೋ ಒಂದು ಇದಕ್ಕೆ ಅವಳು ಮೂವ್ ಮಾಡಿದ್ಲು. ಅವನ ಕಡೆಯಿಂದ ಯಾವುದೇ ಇಲ್ಲ. ಸತ್ತ ನಂತರ ಈ ಫೋನಿಂದ ನಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಒಂದು ತಾಯಿಯಾಗಿ ನಾನು ಬೆಳಗ್ಗೆ ಎದ್ದು ಹೋದರೆ ನಾನು 6 ಗಂಟೆಗೆ ಮನೆಗೆ ಬರೋದು. ನನಗೆ ಏನು ನಡೀತಿದೆ ಅನ್ನೋದು ಗೊತ್ತಿಲ್ಲ. ನಾನು 2nd ಫ್ಲೋರಲ್ಲಿ ಇರೋದು. ಅವಳು ಅಟ್ಲೀಸ್ಟ್ ಒಂದು ಕಿಟಕಿನೂ ಓಪನ್ ಮಾಡಲ್ಲ ಅವಳು. ಅಟ್ಲೀಸ್ಟ್ ಅವಳು ಟಾಯ್ಲೆಟ್ಗೆ ಹೋದ್ರೂ ಅವ್ನಿಗೆ ಹೇಳ್ಬೇಕು, ಅವ್ನು ಊಟ ಮಾಡಿದ್ರು ಹೇಳ್ಬೇಕು. ಅವ್ನಿಗೆ ಅನುಮಾನ, ಮಂಚದ ಕೆಳಗಡೆ ವಿಡಿಯೋ ಮಾಡಿ ತೋರಿಸ್ಬೇಕು, ಬಚ್ಚಲು ತೋರಿಸ್ಬೇಕು, ಲೆಟ್ರಿನ್ ತೋರಿಸ್ಬೇಕು, ಪ್ರತಿಯೊಂದು ತಲೆ ಹೊಡ್ಕೊ ಅಂತಾನೆ, ಚುಚ್ಕೋಬೇಕು, ಅವಳಿಗೆ ಹಿಂಗೆ ಕೈ ಕುಯ್ಕೋಬೇಕು. ಕೇಳಿಸಿಲ್ಲ ಹೊಡ್ಕೊ ಅಂತಾನೆ. ಆ ಗೋಡೆ ಹೊಡ್ಕೊಂಡಾಗ ನಾನು ಹೋಗಿ ಕೇಳ್ತಿದ್ದೆ. ಸದ್ದು ನನಗೆ ಕೇಳಿಸಿದಾಗ ಏನಾಗ್ತಿದೆ ಅಂತ ಕೇಳಿದಾಗ ಏನಿಲ್ಲ ಅಮ್ಮ, ನಾನು ಫಾಲೋ ಮಾಡ್ಕೊತೀನಿ ಅಂದರೆ ಫೈಟ್ ಮಾಡಂತ ಹೇಳಿದ್ದೆ ಅವಳಿಗೆ, ಮಾಡಿಲ್ಲ. ಈಗ ಫೋನ್ ಮುಖಾಂತರ ನನಗೆ
ಅವನು ಡ್ರಗ್ಸು ಗಾಂಜಾ ಎಲ್ಲದರಲ್ಲಿ ಇದ್ದಾರೆ. ಇಡೀ ಅವ್ರ ಫ್ಯಾಮಿಲಿ ನನ್ನ ನಾದ್ನಿ ಮಗನೇ ಅವನು. ಮೇರಿ ಸಲಜಾ ಅವರು ACP ಅವ್ರು ಮಾತಾಡ್ತಾರೆ. ಮೇಡಮ್ ಹಲೋ. ಹಾಂ ಮೇಡಮ್ ನಮಸ್ತೆ. ಹಾಂ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ಯಾರನ್ನ ಮೇಡಮ್? ಧನುಷ್ ಅವ್ರನ್ನ? ಹಾಂ ತೊಗೊಳ್ಳಿ ಮೇಡಮ್ ತೊಗೊಳ್ಳಿ. ಅಲ್ಲ ಈಗ ನಮ್ಗೊಂದು ಕೇಳಿ ಅವ್ರಿಗೆ FIR ಮಾಡ್ಲಿಕ್ಕೆ ಏನು ಅಡ್ಡ ಬರ್ತಾ ಇದೆ ಅಂತ. ಓಕೆ ಈಗ ಅದು ಧನುಷ್. ಹಾ ಮೇಡಮ್ ಏನ್ ವಿಷಯ ಅಂತ ಹೇಳ್ರಿ ಅದು. ಮೇಡಮ್ ಈಗ ಅದು UDR ಮಾಡ್ಕೊಂಡಿದ್ರು ಮೇಡಮ್ ಕೈಶ್ವರ್ ಇದ್ದಾಗ. UDR ಮಾಡ್ಕೊಂಡಿದ್ರು, ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಎಸ್ಟಿಯಿಂದ ಐಫೋನ್ ಫಿಕ್ಸ್ ಮಾಡ್ಕೊಂಡಿದ್ರು. ಐಫೋನ್ ನ ಈಗ FSL ಕಳ್ಸಿದ್ರು ಮೇಡಮ್. ಡ್ಯೂ ಡೇಟ್ 12ನೇ ತಾರೀಕಿಗೆ ಬಂತು. ಬಂದಿಲ್ಲ ಬಂದು ಇದು. ಅದಕ್ಕೆ ಅವ್ರಿಗೆ ಇಲ್ಲ ನಾಳೆಗೆ ನಮ್ಮವ್ರಿಗೆ ನಿಮ್ಮವರು ಸಬ್ ಇನ್ಸ್ಪೆಕ್ಟರ್ ಅಥವಾ ನಿಮ್ಮವ್ರು ಯಾರಾದ್ರೂ ಒಬ್ರು ನಾಳೆ ಹೋಗಿ ಸರಿ ಸರಿ ಮೇಡಮ್ FSL ಏನು ಅಂತ ತಿಳ್ಕೊಂಡು ಬೈ ಹ್ಯಾಂಡ್ ತಗೊಂಡು ಸರಿ ಮೇಡಮ್ ಬಂದ್ಮೇಲೆ ನನಗೆ ಫೋನ್ ಮಾಡಿ ನಾನು ಇವ್ರನ್ನ ಕರಿತೀನಿ. ಸರಿ ಸರಿ ಮೇಡಮ್ ಕರೆದ್ಬಿಟ್ಟು ಏನ್ ಬಂದಿದೆ ನೋಡ್ಬಿಟ್ಟು ಡಿಸ್ಕಸ್ ಮಾಡ್ಬಿಟ್ಟು ಕೇಸ್ ಮಾಡಕ್ಕೆ ಇದು ಮಾಡೋಣ, ನಾವು ರೆಡಿ ಮಾಡೋಣ. ಮೇಡಮ್ ಈಗ ಕೇಸ್ ಮಾಡಕ್ಕೆ ಮೇಡಮ್ ಇಲ್ಲ ಅದು ಓಕೆ, ಬಟ್ ಏನಂದ್ರೆ ಈಗ ಈ ಮುಂಚೆ ಇವ್ರಿಗೆ ಒಂದು ಪುರಾವೆಗಳು ಇರ್ಲಿಲ್ಲ. ಈಗ ನಾನು ಅದಕ್ಕೆ ಪೂರಕವಾದ ಪುರಾವೆಗಳನ್ನು ಕೊಟ್ಟಿದ್ದೀನಿ. ಈಗ ಹುಡುಗಿ ನಾನು ಸಾಯ್ತೀನಿ ಅಂತ ಹೇಳಿರೋದು, ಮತ್ತು ನನ್ನ ಸಾವಿಗೆ ನೀನೇ ಕಾರಣ ಅಂತ ಹೇಳಿರೋದು, ಅದಲ್ಲದೆ ಅವನದಕ್ಕೆ ಐ ಡೋಂಟ್ ಕೇರ್ ನೀನು ಸತ್ತೋಗೋ ಅನ್ನೋ ಥರದ್ದು ಮೆಸೇಜ್ ಮಾಡಿರೋದು ಮೈಲಲ್ಲಿ ರಿಕವರ್ ಮಾಡಿ ಇವ್ರಿಗೆ ಒಂದು ಕಾಪಿ ಕೂಡ ಕೊಟ್ಟಿದ್ದೀನಿ ಮೇಡಮ್. ಅಲ್ಲಲ್ಲ ಅಲ್ಲಲ್ಲ ಮಾಡದೆ ಸತ್ತೋಗ್ತೀನಲ್ಲ, ನಾನು ಸತ್ತೋಗ್ತೀನಿ. ಮತ್ತೆ ಇದಕ್ಕೆಲ್ಲ ನೀನೇ ಅಂದ್ರೆ ಏನ್ ಹೇಳ್ತೀವಿ, ಈಗ ನನ್ನ ಮೇಲೆ ಗಾಯ ಆಗಿರೋದು ಬೇರೆ ಬೇರೆ ಕಾರಣಗಳಿಗೆಲ್ಲ ನೀನೇ ಕಾರಣ ಅಂತ ಗೊತ್ತಾಗುತ್ತೆ ಅಂತ ಅವಳು ಹೇಳಿದಾಳೆ. ಯಾಕೆಂದ್ರೆ ಇವನು ತಲೆ ಚಚ್ಕೋ, ನನಗೆ ಕೇಳಿಸಿಲ್ಲ ಇನ್ನೂ ಚಚ್ಕೋ ಅನ್ನೋ ಥರ ಸೈಕೋಪಾತ್ ಥರ ಅವನ್ನ ತಲೆ ಚಚ್ಸೋದು, ಮತ್ತೆ ಇನ್ನೊಂದು ನೀನು ಬೆಡ್ ಕೆಳಗಡೆ ತೋರಿಸು, ಅಲ್ಲಿ ತೋರಿಸು, ಇಲ್ಲಿ ತೋರಿಸು, ಈ ಥರದ್ದು ತುಂಬಾ ಅಂದ್ರೆ ಇನ್ಸೆನ್ಸಿಟಿವ್ ಆಗಿ ಇದು ಮಾಡಿದ್ದಾನೆ ಅವನು. ತುಂಬಾ ರ್ಯಾಶ್ ಆಗಿ ಅವಳ ಜೊತೆ ಕ್ರೂರವಾಗಿ ವರ್ತಿಸಿದಾನೆ ಅವನು. ಅದಾದ ಮೇಲೆ ಈಗ ಆ ಮೆಸೇಜ್ ಇದೆ ನನ್ಗೆ ಅದೊಂದು ಸಾಕು. ಮತ್ತೆ ಈಗಾಗಲೇ FIR ಎಲ್ಲ ಕಲೆಕ್ಟ್ ಮಾಡ್ಕೊಳಪ್ಪ. ಮತ್ತೆ ಇವ್ರು ಯಾರ್ಯಾರ ಹತ್ರ ಹೇಳಿದಾರೆ ಇದೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಮಾಡಿ ಆಯ್ತಾ. ಆಮೇಲೆ ಇದಕ್ಕೆ ಏನ್ ಬೇಕು ಅಂತ ನಾಳೆ ಇಮಿಡಿಯೇಟ್ ಆಗಿ 10 ಗಂಟೆಗೆ SSL ಹೋಗ್ಬಿಟ್ಟು ಇವತ್ತು ರಜೆ ಇದೆ. ಅಲ್ಲ ನನಗೆ ಈಗ FIR ಮಾಡ್ಕೊಟ್ರೆ ಒಳ್ಳೇದಿತ್ತು ಮೇಡಮ್. ಯಾಕೆಂದ್ರೆ ಮತ್ತೆ ಇದೇನೋ ಡಿಲೇ ಆಗೋದು. ಮತ್ತೆ SSL ಗೆ ಒಂದ್ ನಿಮಿಷ ಇದೆ. SSL ಅಲ್ಲಿ ಪೆಂಡಿಂಗ್ ಇರ್ಬೇಕಾದ್ರೆ ಅರ್ಧಂಬರ್ಧ ಆಗುತ್ತೆ, ಮಾಡ್ಬಾರ್ದಂಗೆ. ಅಲ್ಲ ಈಗ ಮೇಡಮ್ ನಾನು ಹೇಳೋದು, ಈಗ ಏನು ಇವರು NCR ಮಾಡಿದ್ದಾರೆ ಅದನ್ನ ಏನು ಆಗಲ್ಲ. ನಾಳೆ ಬೆಳಿಗ್ಗೆ ಬಂದ್ಬಿಡಿ, ಆಮೇಲೆ ನಾನೇ ನಿಮ್ಮನ್ನ ಭೇಟಿ ಮಾಡ್ತೀನಿ. ಮೇಡಮ್ ಈಗ ಇನ್ನೊಂದು ನಮ್ಗೆ ಒಂದು ಫಸ್ಟ್ ಆಫ್ ಆಲ್ ಇಲ್ಲಿ ಏನಾಗ್ತದೆ, ಒಂದಿಷ್ಟು ಕಳವಳಕಾರಿ ಆಗಿದೆ ಒಂದು ಪಾಯಿಂಟ್. ಈಗ ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋದ್ರು ಮತ್ತೆ ನಾಳೆ ಅಂತೂ ನಾವು ಇನ್ನೂ ಹೆಚ್ಚಿನ ಜನ ಇದು ಬರ್ತಾರೆ. ಅದು ನಮ್ಗೊಂದು ಒಂದು ದಿನ ಲೇಟ್ ಆದ್ರೂ ನಾವು ಇದು ಮಾಡೋದಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ನಿಮ್ಗೆ FIR ಮಾಡ್ಲಿಕ್ಕೆ ಬೇಕಾಗಿದ್ದು, ಈಗ ಆಕ್ಚುಲಿ ನೀವು ಮಾತಾಡ್ತಿರೋದು ಲೈವ್ ಅಲ್ಲಿ ಕೂಡ ಹೋಗ್ತಾ ಇದೆ. ನೀವು FIR ಮಾಡ್ಲಿಕ್ಕೆ ಬೇಕಾದಂತ ಪೂರಕ ವಿಚಾರಗಳನ್ನು ನಾವು ಈಗ ನಿಮ್ಗೆ ಸಬ್ಮಿಟ್ ಮಾಡಿದೀವಿ. ಹಾ ಇಲ್ಲ ನನ್ಗೆ ಅದಕ್ಕೆ ಅದ್ ನೋಡಿ ಮೇಡಮ್, ಅದ್ರ ಮೇಲೆ ನಿಮ್ ಕನ್ಸರ್ನ್ ಇದೆ. ನಿಮ್ ಮುಂಚೆ ನಾನು ನಿಮ್ನ ಅದಕ್ಕೆ ನಿಮ್ಗೊಂದು ಅಭಿನಂದನೆ ತಿಳಿಸ್ತೇನೆ ನಾನು, ಧನ್ಯವಾದ ಅಂತ ಹೇಳಿ. ಹಾ ನಾನ್ ಮಾತಾಡೋದು ನೀವ್ ಕೇಳಿಸೋದು ರಜೆ ಇದೆ. ನಾಳೆ ಬೆಳಿಗ್ಗೆ ನಾನು ಬೆಳೆಸ್ತಾ ಇದ್ದೇನೆ SSLಗೆ. ನಾನ್ ಮಾತಾಡ್ತಾ ಇರೋದು ಜವಾಬ್ದಾರಿ ಜಾಸ್ತಿ ಇದೆ ನನಗೆ, ಗೊತ್ತಾನೆ ನಿಮ್ಗೆ. ಅಲ್ಲ ಹೌದು ನಾವು ಇಷ್ಟಲ್ಲೇ ನಿಮ್ಗೆ ಭೇಟಿ ಮಾಡೋಕೆ ಇದೀವಿ ಬೇರೆ ಬೇರೆ ಕಾರಣಗಳಿಗೆ. ಬಟ್ ಆಯ್ತು, ನಾಳೆ ಹೋಗಿ ಬರ್ಲಿ ಅವರು. ನಾಳೆನೆ ನಾನು ನಿಮಗ್ ಭೇಟಿ ಮಾಡ್ತಾ ಇದ್ದೀನಿ, ಮುಗೀತು. ನಾಳೆ ಅವ್ರ SSL ಹೋಗಿ ಬರ್ಲಿ. ಬಂದಿದ ತಕ್ಷಣ ನಾನು ನಿಮಗೆ ಇಮಿಡಿಯೇಟ್ ಆಗಿ ನಾನು ನಿಮ್ಮನ್ನ ಕರ್ಸ್ಕೊಂಡು ಭೇಟಿ ಮಾಡ್ತೀನಿ. ಇಲ್ಲ ನೀವಾದ್ರೂ ಫೋನ್ ಮಾಡಿ ನನಗೆ. ಅಲ್ಲ ಮೇಡಮ್ ಫೋನ್ ಮಾಡ್ತೀನಿ, ಬಟ್ FSL ಹೋಗೋದು ಮುಂಚೆ ಇಲ್ಲೇ ಇದೆಯಲ್ಲ ನಿಮ್ಗೆ ಪೂರ್ವವಾದ ಅದಕ್ಕೇನ್ ಬೇಕು ಆ ಕಾರಣಗಳು ಸಿಗುತ್ತಲ್ಲ ನಿಮ್ಗೆ FIR ಮಾಡ್ಲಿಕ್ಕೆ ಬೇಕಾದೆಲ್ಲ ಇದೆಯಲ್ಲ ಅಂತ ನಾನು ಹೇಳೋದು ಮೇಡಮ್. ಈಗ ಅವನು ಧನುಷ್ 174 ಮಾಡಿದಾರ. 174 ಮಾಡಿದಾರೆ. ಅದಕ್ಕೆ ಸಾಕ್ಷಿಗಳನ್ನ ಇವಾಗ ಕಲೆಕ್ಟ್ ಮಾಡಿನೇ ನಾವು ಚಾರ್ಜ್ ಶೀಟ್ FIR ಹಾಕೊಂಡು ಆಮೇಲೆ ಚಾರ್ಜ್ ಶೀಟ್ ಕೊಡ್ಬೇಕು. ಮೇಡಮ್ ಇದು 108 306 ಇದಾಗಲ್ಲ ಮೇಡಮ್, ಇದಕ್ಕೆ ಏನಕ್ಕೆ ಬರುತ್ತೋ ನೋಡ್ಕೊಂಡು ಮಾಡ್ಕೊಡೋಣ.
ಅಲ್ಲ ಇದು ಹೆಂಗೆ ಮೇಡಮ್, ಈಗ ಅದು ಡಿಲೇ ಆಗುತ್ತಲ್ವಾ? ನೀವು ಆಯ್ತು, ಈಗ ನನಗೆ ನಾಳೆ ಒಂದೇ ದಿನ ನೀವು ಕೇಳಿರೋದು. ಯಾಕೆ ನೀವು ಇಷ್ಟು ದಿನ ಬಂದಿಲ್ಲ? ಅಲ್ಲ, ನಮ್ಗೆ ವಿಷಯ ಗೊತ್ತಾಗಿರೋದು ಈಗ. ಮತ್ತೆ ಇಷ್ಟು ನೀವು ಇದು ಮಾಡ್ತಾ ಇರೋದು? ಅಲ್ಲ, ಇದು ಯಾಕೆ ಡಿಲೇ ಆಗ್ತಿದೆ ಅನ್ನೋದು ಎಲ್ರಿಗೂ. ಈಗ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ರೆ ಆ ಕೇಸ್ ಬಗ್ಗೆ ನಿಮ್ಗೆ ಹಾ 3 months ಇಂದ ಯಾಕೆ ಬರ್ಲಿಲ್ಲ ನಮ್ಗೆ ಗೊತ್ತಿಲ್ವಲ್ಲ ಮೇಡಮ್, ಅಲ್ವಾ? ನಮ್ಗೆ ಗೊತ್ತಿರೋದು ಇವಾಗ. ನಾವು ಗೊತ್ತಾಗಿದ್ದು ನಿಮ್ಗೆ. ಈಗಲೇ ನೀವು ನನ್ನ ಗಮನಕ್ಕೆ ತರ್ತಾ ಇರೋದು. ಹಾ ಹೌದಲ್ಲ? ಹಾ ಆಯ್ತು ಮೇಡಮ್, ಆಯ್ತು. ನಾನ್ ನಿಮ್ಗೆ ಆಯ್ತು, ಈಗ ನಿಮ್ಮೇಲಿರೋ ಗೌರವಕ್ಕೆ ಮತ್ತೆ ಅಲ್ಲ ಇರ್ಲಿ. ಈಗ ಮೇಡಮ್, ನಿಮ್ಮ ಮೇಲಿನ ಗೌರವಕ್ಕೆ ಮತ್ತೆ ನೀವ್ ಹೇಳ್ತಾ ಇರೋದಕ್ಕೆ ಮತ್ತೆ ನಿಮ್ಗೆ ಹಬ್ಬ ಇದು ಕನ್ಸರ್ನ್ಗೆ ನಾವು ಒಂದಿನದ ಸಮಯ ಇದ್ ಮಾಡ್ತಾ ಇದೀವಿ. ನಮ್ಗೆ ಟೆನಿಕಾಸ್ಟ್ ನಾಳೆ ಮೇಲೆ ನಾವು ಇದನ್ನ ಸದಾರಾಮ್ ಇದು ಮಾಡ್ಕೊಳ್ಳಲ್ಲ. ದಯಮಾಡಿ ನಾಳೆ ಇಲ್ಲ. ಈಗ ಆಯ್ತು, ಈಗ ಒಂದ್ ನಿಮಿಷ ಸ್ನೇಹಿತರೆ ನಮಸ್ಕಾರ. ಈಗ ಅವರ ತಾಯಿ ಮಾತನಾಡ್ತಾ ಹೇಳ್ತಾ ಇದ್ರು, ತುಂಬಾ ಸೈಕೋಪಾತ್ ಮತ್ತೆ ಅವನು ಡ್ರಗ್ ಅಡಿಕ್ಟ್. ಅವರ ನಾದಿನಿ ಮಗ ಯಾರಿದ್ದಾನೆ ತುಂಬಾ ಡ್ರಗ್ ಅಡಿಕ್ಟ್. ಅವ್ರು ಡ್ರಗ್ ಮಾಡ್ತಿರೋದು ಅಂದ್ರೆ ಡ್ರಗ್ ತಗೋತಾ ಇರೋದು ಬೇರೆದನ್ನ ಅವ್ರ ವಿಡಿಯೋ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಬೇರೆ ಅದಕ್ಕೆ ಪೂರಕವಾದ ಅವ್ನು ಎಷ್ಟು ಕೀಳಾಗಿ ಮೆಸೇಜ್ ಮಾಡ್ತಾ ಇದ್ದ, ಮತ್ತೆ ಆ ಹುಡುಗಿನ ಯಾವ ರೀತಿ ಕಂಟ್ರೋಲ್ ಇಟ್ಕೊಂಡಿದ್ದ, ಅವ್ನು ದೈಹಿಕವಾಗಿ ಆ ಹುಡುಗಿನ ಬಳಸ್ಕೊಂಡಿದ್ದು, ಅವಳನ್ನ ಗುದ್ದಿರೋ ಗಾಯಗಳು ಎಲ್ಲವನ್ನು ಈಗ ಆಲ್ರೆಡಿ ಪೊಲೀಸ್ನವರು ಕೊಟ್ಟಿದ್ವಿ ನಾವು. ಆದ್ರೆ ಇವರು ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ UDR ಕೂಡ ಮಾಡಿಲ್ಲ, ಇವರು NCR ಮಾಡಿರೋದು ಒಂದು. ಮತ್ತೆ ಇದು ಕ್ಲಿಯರ್ ಆಗಿ 108 ಮತ್ತು 306 ಇದನ್ನ IPC ಸೆಕ್ಷನ್ಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಆದ್ರೂ ಇವರು ಅದನ್ನ FIR ಮಾಡದೆ 417 117 ಅಂತ ಅಂದ್ಬಿಟ್ಟು ಹೇಳಿದ್ರು. ಅದನ್ನ ಮಾಡಿ ಬೇರೆ ತರದ್ದು ಇದನ್ನ ರೂಪ ಕೊಡೋದಕ್ಕೋ ಇನ್ಯಾವುದಕ್ಕೋ ಇವರು ಇದು ಮಾಡ್ಕೊಂಡಿದ್ದಾರೆ. ಗುಮಾನಿ ಅಂತ ನಮ್ಗಿದೆ. ಎನ್ಕ್ವೈರಿ ಇಲ್ಲ, ಯಾರನ್ನು ಕರೆದಿಲ್ಲ, ಇನ್ನು ಇದು ಮಾಡಿಲ್ಲ. ಅದು ನಮ್ಗೆ ಅವರು ಇನ್ನೂ ವಿಷಯ ತಿಳಿಸಿಲ್ಲ. ಮೊದಲಿಗೆ ಅವ್ರು ಹೇಳ್ತಾ ಇರೋದು FSILಗೆ ನಾವು ಮೊಬೈಲ್ ಕಳ್ಸಿದೀವಿ, ಅದು ಬಂದ ನಂತರ ಅಷ್ಟೇ ನಿಮ್ಗೆ ಇದು ಮಾಡಕ್ ಸಾಧ್ಯ ಅಂತ ಅಂದ್ಬಿಟ್ಟು. ಆದ್ರೆ ನಮ್ ಗುಮಾನಿ ನಾವು ಕೇಳ್ತಾ ಇರೋದು FIR ಮಾಡುವಂತ ಕಾಗ್ನಿಸಬಲ್ ಅಫೆನ್ಸ್ ಇರುವಂತನ್ನ FIR ಮಾಡುವಂತ ವಿಷಯವನ್ನ NCR ಮಾಡಿ ಜನಗಳನ್ನ ತಳ್ಳಾಕೋದು, ಈ ತರದ್ದು ಏನೋ ಬೇರೆ ರೀತಿ ಇದಾಗೋದು ನಮ್ಗೆ ಅನುಮಾನ ಇದಾಗಿದೆ. ಹಂಗಾಗಿ ಇಷ್ಟೊತ್ತು ನೀವೇ ಕೇಳಿಸ್ಕೊಂಡ್ರಿ. ಇಲ್ಲಿಯ ಇವರು ACP ಮೇರಿ ಶೈಲಜಾ ಅನ್ನೋರು ಮಾತಾಡ್ತಾ ಈಗ ಹೇಳಿದ್ದಾರೆ. ಅವರು ನಾವು ನಾಳೆಗೇನೆ ಅದನ್ನ FIR ಮಾಡಿಸ್ತೀವಿ, FSIL ಇದು ಬರೋ ತರ ನಾವು ನೋಡ್ಕೋತೀವಿ. ನಾಳೆ 2 ಗಂಟೆ ತರ ಬನ್ನಿ, ನಾವು ಅದನ್ನ FIR ಮಾಡಿ ನಿಮ್ಗೆ ಅದಕ್ಕೆ ಬೇಕಾದಂತ ಇದನ್ನ ನಾವು FIR ಆಗ್ಲಿ ಇನ್ನೊಂದು ಏನ್ ಬೇಕೋ ಅದು ಮಾಡ್ತೀವಿ. ನೀವು ಒಂದಿನ ನಂಗೆ ಸಮಯ ಕೊಡಿ, ನಾನು ಇವತ್ತು ಹಬ್ಬದ ಇದ್ರಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾ ಇದಾರೆ. ಈಗ ಒಂದು ಕಾರಣ ಇದು, ನಾವು ಅದಕ್ಕೆಲ್ಲ ಒಪ್ಪೋರಲ್ಲ. ಆದ್ರೆ ಹೋಗ್ಲಿ, ಶೈಲಜಾ ಮೇಡಮ್ ಯಾರಿದ್ದಾರೆ ಅವ್ರ ಬಗ್ಗೆ ACP ನಮ್ಮವರೆಲ್ಲ ಒಂದಿಷ್ಟು ಒಳ್ಳೆ ಭಾವನೆಗಳು, ಏನೋ ಪಾರದರ್ಶಕವಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತು ಅವ್ರಿಗೆ ನಂಬಿ ನಾವು ಇವತ್ತು ಹೋಗೋಣ ಅಂತ ಹೋಗ್ತೀವಿ. ನಾಳೆ ಅಂತೂ ಇದು ನಿಲ್ಲಲ್ಲ. ನಾಳೆ ಎಲ್ಲರೂ ಇದೇ ಟೈಮ್ಗೆ ನಮ್ಮವರೆಲ್ಲರೂ ಬರ್ತಾರೆ 2 ಗಂಟೆಗೆ. ನಾವೆಲ್ಲ ಮತ್ತೆ ಇದನ್ನ ಮುಂದುವರಿಸ್ತೀವಿ. ಬಟ್ ಒಂದು ತಿಳ್ಕೊಬೇಕು, ಇಲ್ಲಿ ಏನಾಗಿದೆ ಅಂತ ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು ತಾಯಿ, ಇವ್ರ ಮಗಳು ಪಾಪ 50,000 ರೂಪಾಯಿ ಸಂಬಳ ತಗೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತಾಳೆ. ಯಾರೋ ಒಬ್ಬ ಗಿಡಗಂತರ ಕೀಚಗಂತರ ಬಂದು ಆ ಹುಡುಗಿನ ಮರಳು ಮಾಡಿ ಪ್ರೀತಿ ಬಲಕ್ಕೆ ಬೀಳಿಸ್ಕೊಂಡು ವಿಚಿತ್ರ ಹಿಂಸೆಗಳನ್ನ ಕೊಟ್ಟಿದ್ದಾನೆ, ಕುಯ್ಕೊಳ್ಳೋ ತರ. ಅಂದ್ರೆ ನೀವು ಬೇರೆ ಹೋಗಿ ಹಿಂಸೆ ನೀವು ಕುಯ್ಯೋದು ಬೇರೆ, ನೀವೇ ಕುಯ್ಸೋದಿದೆಯಲ್ಲ, ಇದೊಂಥರ ಇದು ವಿಷಕ್ಕಿಂತ ಜಾಸ್ತಿ. ಇದು ಹೋಗಿ ಅವಳಿಗೆ ತಲೆ ಕೆಚ್ಕೊಂಡು ಹೇಳೋದು, ಕುಯ್ಕೊ ನೀನು ಕುಯ್ಕೋ, ನಾನು ನೋಡ್ಬೇಕು ಅಂತ ಹೇಳೋದು, ವಿಡಿಯೋ ಕಾಲ್ ಇರ್ತೀನಿ, ನೇಣಾಕೋ ನೋಡೋದು, ಹೆಂಗ್ ನೇಣಾಕೋತೀಯಾ ನೀನ್ ನನ್ನ ಮೆಸೇಜ್ಗಳು ನೋಡಿದೆ, ನೀನ್ ಸಾಯಲ್ಲ, ಸುಮ್ಮನೆ ಡೌ ಮಾಡೋದು ನೀನು, ಈ ತರದೆಲ್ಲ. ಮತ್ತೆ ಸೂಳೆ ಬುಡ್ಡೆ ಬೇರೆ ತುಂಬಾ ತೀರಾ ಕೆಟ್ಟದಾಗಿ ಅವನು ಎಲ್ಲ ಮಾಡಿ, ಮತ್ತೆ ಆ ಹುಡುಗಿ ಯಾವತ್ತು ಸತ್ತಲ್ಲ ಆ ದಿನದ ಇದನ್ನೆಲ್ಲ ಡಿಲೀಟ್ ಮಾಡಿದಾನೆ ಅವನು. ಆ ದಿನ ಅವನೇನೇನು ಮೆಸೇಜ್ ಕಳಿಸಿದ ಅದೆಲ್ಲ ಡಿಲೀಟ್ ಮಾಡಿದ್ದಾನೆ. ಮತ್ತೆ ಮೇಲಲ್ಲಿ ನಮ್ಗೊಂದಿಷ್ಟು ಇದು ಸಿಕ್ಕಿದೆ, ಇದಕ್ಕೆಲ್ಲ ನೀನೇ ಕಾರಣ, ಓಕೆ ಐ ಅಗ್ರಿ ಅಂಡ್ ಯು ಕ್ಯಾರಿ ಆನ್ ಅಂತ ಅಂದ್ಬಿಟ್ಟು ನೀನು ಸತ್ತೋಗು ಅನ್ನೋ ಥರದಲ್ಲಿ ಅವ್ನು ಮೆಸೇಜ್ ಮಾಡೋದೆಲ್ಲ ಇದೆ. ಇದನ್ನ ಈಗಾಗಲೇ ಇವ್ರ ಕೈಗೆ ತಲುಪಿಸಿದ್ವಿ. ಈ ಇನ್ಸ್ಪೆಕ್ಟರ್ ಯಾರು ಧನುಷ್ ಅಂತ ಇಲ್ಲಿದ್ದಾರೆ, ಸಬ್ ಇನ್ಸ್ಪೆಕ್ಟ್ರು, ಅವ್ರಿಗೆ ನಾವು ಇದನ್ನೆಲ್ಲ ಕೊಟ್ಟು FIR ಮಾಡೋಕ್ಕೆ ಆಗ್ರಹ ಮಾಡಿದ್ವು. ಈಗ ಅವ್ರು ಯಾರೋ ಮೇಡಮ್ ಪಾಪ ಮಧ್ಯವರ್ಗ ವಹಿಸಿ ಒಂದಿನ ನನಗೋಸ್ಕರ ಒಂದಿನ ಇದು ಮಾಡಿ ನಾಳೆ ಎಲ್ಲ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ FIR ಮಾಡೋಣ ಇನ್ನೂ ಇದಾಗಿ ಅಂತ ಅಂದ್ಬಿಟ್ಟು ಹೇಳಿದ ಕಾರಣಕ್ಕೆ ಇವತ್ತು ನಾವು ಹೋಗ್ತಾ ಇದೀವಿ. ಅಮ್ಮ ಓಕೆನಾ? ಇವತ್ತು ನಾಳೆ ಇದು ಎಲ್ಲೂ ನಿಲ್ಲಲ್ಲ. ಆಮೇಲೆ ನೀವು ಅದನ್ನ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ನಾಳೆ ಅಲ್ಲ, ಇನ್ನು 100 ದಿನ ಆದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ, 1000 ದಿನ ಆದ್ರೂ ಇರ್ತೀವಿ. ಯಾಕೆಂದ್ರೆ ಈಗಾಗಲೇ ಗೊತ್ತು ಸ್ನೇಹಿತರೆ ನಿಮ್ಗೆ, ನಮ್ಮ ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಕಾರ್ಯಾಧ್ಯಕ್ಷರು ಲಿಂಗೇಗೌಡರು ಹೆಣ್ಮಕ್ಳು ಇಂಥ ವಿಚಾರಣೆಗಳು ತ್ವರಿತವಾಗಿ ಆಗ್ಬೇಕು ಅನ್ನೋ ಕಾರಣವನ್ನು ಇಟ್ಕೊಂಡೆ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ರು. ಅಂದ್ರೆ ಮಂಗಳೂರಿಂದ ಡೆಲ್ಲಿಗೆ ಹೋಗ್ಬಿಟ್ಟು PM-ಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಕೊಡಬೇಕು, ಏನೆಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇರ್ಬೋದು, ಈ ತರದ ಕೇಸ್ಗಳಾಗುತ್ತೆ, ಇದು ತ್ವರಿತವಾಗಿ ವಿಚಾರಣೆ ಆಗ್ಬೇಕು ಮತ್ತೆ ಕ್ರಮ ಆಗ್ಬೇಕು ಅಂತ ಹೇಳಿ ಅವರು ಪಾದಯಾತ್ರೆ ಮಾಡುವಾಗ ದುರಾದೃಷ್ಟವಶಾತ್ ಯಾವ್ದೋ ಗಾಡಿ
ಅವ್ರು ನಿಂತ್ಕೊಂಡು ಹಿಂಗೆ ಲೈವ್ ಮಾಡ್ಬೇಕಾದ್ರೆ ಸೈಡಲ್ಲಿ ರಸ್ತೆ ಬದಿಯಲ್ಲಿ ಯಾವನೋ ಒಬ್ಬ ಲಾರಿಯನ್ನು ಬಂದು ಅವ್ರನ್ನ ಹೊಡ್ಕೊಂಡು ಅವರು ತೀರ್ಕೋತಾರೆ. ಅದಂತೂ ನಮ್ಮ ಪಕ್ಷಕ್ಕೆ ಮತ್ತು ಇಡೀ ಸಮಾಜಕ್ಕೆ ತುಂಬಲಾರದ ನಷ್ಟ. ಸೊ ಅವರ ದಾರಿಯಲ್ಲಿ ಅವರು ಹಾಕೊಟ್ಟ ಒಂದು ಬುನಾದಿ ಅಥವಾ ಅವರ ಆಶೆಗಳಲ್ಲಿ ಬದುಕಿರೋ ನಾವು ಒಂದು ಹೆಣ್ಣಿಗೆ ಈ ತರ ಆಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲಿಗೂ ನಿಂತ್ಕೊಳ್ಳೋದು ಅಥವಾ ಯಾವುದೋ ಕಾರಣಕ್ಕೆ ಸ್ಟಾಪ್ ಮಾಡೋದು ಆ ಥರದ್ದೇನೂ ಇಲ್ಲ. ಎಲ್ಲಿವರೆಗೂ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಲೈವ್ನ ಎಂಡ್ ಮಾಡ್ತೀವಿ. ಇದನ್ನ ಇಲ್ಲಿಗೆ ಮುಗಿಸಿ ನಾವು ಹೊರಡ್ತೀವಿ. ಏನೋ ಇಲ್ಲಿಯ ACP ಅವರು ಸ್ವತಃ ಅವರೇ ನಾನು ಇನ್ನು ಒಂದಿನ ನನಗೆ ನಾಳೆ 2 ಗಂಟೆಗೆ ನೀವೇ ಬನ್ನಿ ವಿತ್ FSIL ನಾವು ಪ್ರೂವ್ ಮಾಡ್ತೀವಿ, ನಿಮ್ಗೆ FIR ಹಾಕ್ಬೇಕು ಏನು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿರೋ ಕಾರಣಕ್ಕೆ ಅವರ ಹುದ್ದೆಯ ಘನತೆ ಮತ್ತು ಇದಕ್ಕೆ ಗೌರವ ಕೊಟ್ಟು ನಾವು ಇಲ್ಲಿಂದ ಇವತ್ತು ಹೋಗ್ತಾ ಇದೀವಿ. ಅದು ಮೇಡಮ್ ನಿಮ್ಗಿರಲಿ, ಇದು ನಿಮ್ಗೋಸ್ಕರ ನೀವು ಹೇಳಿದ ಮಾತ್ರ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಬಿಟ್ಟು ಇದು ಬೇರೆ ಏನೂ ಇಲ್ಲ. ದಯಮಾಡಿ ನಮಗೆ ನಾಳೆನೋ ಅಥವಾ ಇಮಿಡಿಯೇಟ್ ಆಗಿ ತ್ವರಿತವಾಗಿ ನೊಂದವ್ರಿಗೆ ನ್ಯಾಯ ಸಿಗ್ಲಿ, ಒಂದು ಹೆಣ್ಣು ಮಗಳು ಸಾವಿಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ಇದನ್ನೆಲ್ಲ ನಾನು ಇದು ಮಾಡ್ತೀನಿ. ನಮ್ಮ ಯಾರಾದ್ರೂ ಮಾತಾಡೋರು ಇದ್ದೀರಾ? ನಮ್ಮ ಉಪಾಧ್ಯಕ್ಷ ಸತೀಶ್ ಅವ್ರು ಮಾತಾಡ್ತಾರೆ. ಬಂಧುಗಳೇ, ಎಲ್ಲ ಏನು ಇವತ್ತು ದಿನಾಂಕ 25 ಗುರುವಾರ 12ನೇ ತಿಂಗಳು 2024 ನಮಗೆ ಈ ತಾಯಿಯವರು ಈ ರೀತಿ ಆಗಿದೆ ಅಂತಂದ್ರು. ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡ್ತಾ ಇದೆ, ಜನರ ಪರವಾಗಿ ಇಂಥ ಶೋಷಣೆಗೊಳಗಾಗೋದಂತರ ಪರವಾಗಿ ನಿಂತಿರುತ್ತೆ. ಮತ್ತೆ ಏನು ಒಂದು ಹೆಣ್ಣು ಮಗಳ ಅದು ಏನು ಸ್ಲೋ ಪಾಯ್ಸನ್ ಅಂತಾನೆ ಹೇಳ್ತೀವಿ. ಅಂದ್ರೆ ಈಗ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಮಾಡ್ಕೊಳ್ಳಲ್ಲ, ನನ್ಗೆ ಗೊತ್ತಿದೆ, ನೀನ್ ಮಾಡ್ಕೋ, ನಾನು ನೋಡ್ಬೇಕು ಅನ್ನೋ ಒಂದು ಪ್ರಚೋದನೆ ಕೊಡ್ತದಲ್ಲ, ಇದು ಅತಿ ಉತ್ತಮ ಏನ್ ಹೇಳ್ತಾರೆ, ಇದಕ್ಕೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಈ ಶಿಕ್ಷೆ ಆಗ್ಬೇಕು ಅಂತಾನೆ ನಮ್ಮ ಲಿಂಗೇಗೌಡರು ರಾಜ್ಯ ಕಾರ್ಯದರ್ಶಿ ಆಗಿದ್ರು. ಏನು ಇವ್ರು ಹೇಳ್ದಂಗೆ ನಮ್ಮ ರಘುನಂದನ್ ಹೇಳ್ದಂಗೆ ಅಲ್ಲಿಗೆ ಹೋಗಿ PM ಅವ್ರಿಗೂ ಮತ್ತೆ ರಾಜ್ಯಪಾಲರಿಗೆ ಅದನ್ನು ಕೊಡಬೇಕು. ರಾಜ್ಯದಲ್ಲಿ ಇಂಥ ಅತ್ಯಾಚಾರಿಗಳು ಮತ್ತೆ ಇಂಥ ಏನು ಇದು ಒಬ್ಬ ಸೈಕೋ ಕಿಲ್ಲರ್ ಅನ್ನಿಸ್ತಾನೆ. ಯಾಕಂದ್ರೆ ಆ ರೀತಿಯಾಗಿ ಆ ಮಗುನ ಟಾರ್ಚರ್ ಕೊಟ್ಟಿದ್ದಾನೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಮತ್ತೆ ಆ ಮೆಸೇಜಲ್ಲಿ ನೋಡ್ತಾ ಇದ್ರೆ ನಿಜವಲ್ಲ ಆ ಥರ ನಾನು ಇದುವರೆಗೂ ಕಂಡಿದ್ದಲ್ಲ. ಅದಕ್ಕಾಗಿ ನನಗೆ ಒಂದಷ್ಟು ಮೈ ರೋಮಾಂಚನ ಆಯಿತು. ಯಾಕಂದರೆ ಈ ನಾಡಿನಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ, ಅವರ ಹಿಂದೆ ನಾವು ನಿಂತ್ಕೊಬೇಕು. ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಯಾರ ಪರವಾಗಿ ಮಾತಾಡೋದಿಲ್ಲ, ಬರೀ ಅವ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದಷ್ಟು ಮುಂದಕ್ಕೆ ಬರ್ತಾರೆ. ಆದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಏನು ಘಟನೆ ನಡೆದಿದೆ ಅವ್ರ ಹಿಂಬಲಕ್ಕಾಗಿ ನಾವು ನಿಂತ್ಕೊಂಡಿರ್ತೀವಿ. ಮತ್ತು ಇವರಿಗೆ ಏನು ನ್ಯಾಯ ಸಿಗುವಂಥ ಕೆಲಸಗಳನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಮತ್ತೆ ಈಗೇನೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಮಾಧ್ಯಮ ಮಿತ್ರರು, ಈ ಪತ್ರಿಕಾಗೋಷ್ಠಿಯವರು ದಯವಿಟ್ಟು ಇಂಥವನ್ನ ಬೆಳಕಿಗೆ ತಗೊಂಡ್ಬರ್ಬೇಕು. ಏನಾಗಿದೆ ರಾಜ್ಯದಲ್ಲಿ, ಏನಾಗ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ, ಇವಾಗ ನಿಮ್ಗೆ ಗೊತ್ತಿರ್ಬೇಕು ಹೆಣ್ಣಿಗೊಂದು ಗಂಡು ಅಂತ, ಆದರೆ ಇವತ್ತು ಗಂಡಿಗೆ ಎಣ್ಣೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಇಂಥ ಪ್ರಚೋದಕ ವ್ಯಕ್ತಿಗಳು, ಅಯೋಗ್ಯರು ಮತ್ತೆ ಇಂಥ ಏನು ಅನಾಮಿಗಳು ಮತ್ತೆ ಇಂಥ ಸೈಕೋ ಕಿಲ್ಲರ್ಗಳು ಇರೋವಾಗ ಯಾರ ಮಕ್ಕಳಲ್ಲಿ, ಯಾರ ಮನೆಯಲ್ಲಿ ಹೆಣ್ಮಕ್ಳು ಬೆಳಿಲಿಕ್ಕೆ ಸಾಧ್ಯ, ಹುಟ್ಟಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಕನ್ನಡ ನಾಡಿನ ಜನತೆ, ರಾಜ್ಯದ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ತಾರೆ. ಇದ್ರ ಪರವಾಗಿ ನೀವೆಲ್ಲ ಬರ್ತೀರಾ. ಮತ್ತೆ ರಾಜ್ಯದಲ್ಲಿ ಮಹಿಳಾ ಘಟಕಗಳಿದ್ದಾರೆ, ದಯವಿಟ್ಟು ಇಂಥವ್ರನ್ನ ಬಂದು ನೋಡಿ ಏನಾಗಿದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಮತ್ತೆ ಇಲ್ಲೇನ ಅಧಿಕಾರಿಗಳು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ನ್ಯಾಯಯುತವಾಗಿ ಮಾಡ್ತಾ ಇದ್ದಾರಾ ಇಲ್ವೋ, ಇದು ನಿಜವಾಗ್ಲೂ ಅವ್ರಿಗೆ ನ್ಯಾಯ ಸಿಗುತ್ತೋ, ನ್ಯಾಯ ಸಿಗೋದಿಲ್ವೋ, ಸಿಗ್ದಿದ್ದಂಗೆ ಮಾಡ್ತಾರೇನೋ. ಯಾಕೆಂದರೆ ಒಂದಷ್ಟು ನಮಗೂ ಕೂಡ ಊಹಾಪೋಹಗಳು ಮತ್ತು ನಮಗೊಂದಷ್ಟು ಕಿವಿಗಳಿಗೆ ಬಿದ್ದಂಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಏನು ಅಧಿಕಾರಿಗಳು ಕೂಡ ಹಿಂದೆ ಹೊಡಿತಾ ಇದ್ದಾರೆ. ಮತ್ತು ನಮಗೆ ನಮ್ಮಂಥ ಅಂದರೆ ಇವರಂಥ ಸಾಮಾನ್ಯ ಪ್ರಜೆಗಳು, ನಾವೆಲ್ಲ ಸಾಮಾನ್ಯ ಪ್ರಜೆಗಳೇ, ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೋ ಸಿಗೋಲ್ವೋ, ಆ ನ್ಯಾಯಕ್ಕೋಸ್ಕರ ನಾವು ಪರದಾಡಬೇಕಾಗುತ್ತೇನೋ, ಅಥವಾ ನಮ್ಮ ಟೈಮ್ನ ಅಥವಾ ನಮ್ಮ ಆಯಸ್ಸನ್ನ ಕಳ್ಕೊಬೇಕಾಗುತ್ತೇನೋ. ಆ ತಾಯಿ ಹೇಳಿದ್ದು ಅಂತಾನೆ, ನನ್ನ ಮಗಳಿಗೆ ನ್ಯಾಯ ಸಿಗುತ್ತೆ ಎಂಬ ಗೊತ್ತಿಲ್ಲ. ಈ ರಾಜ್ಯದಲ್ಲಿರೋಂಥ ಪ್ರತಿಯೊಂದು ಹೆಣ್ಣು ಮಗುಗೂ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು, ಈ ರೀತಿ ಘಟನೆಗಳನ್ನ ಆಗಬಾರ್ದು ಅನ್ನೋ ವಿಚಾರಕ್ಕೆ ಆ ತಾಯಿ ನಮ್ಮ ಹತ್ರ ಕೇಳ್ಕೊಂಬಂದರು. ಹಾಗಾಗಿ ನಾವಿರ್ತೀವಮ್ಮ, ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸೈನಿಕರು ನಾವು ಇದನ್ನು ನಿಮ್ಮ ಹಿಂದೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ತೀವಿ. ನಿಮಗೆ ನ್ಯಾಯ ಸಿಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಆ ಸಿಗೋವಂಥ ಕೆಲಸಗಳನ್ನ ನಾವು ಯಥಾಸ್ಥಿತಿಯಲ್ಲಿ ಮಾಡ್ತಾ ಇರ್ತೀವಿ. ಇದು ಯಾವುದೇ ಕಾರಣಕ್ಕೂ ಇಂಜರಿಯ ಮಾತಲ್ಲ. ಯಾವುದೇ ಏನು ಭ್ರಷ್ಟ ರಾಷ್ಟ್ರ ದೇಶ ಏನು ರಾಜಕಾರಣಿ ವ್ಯಕ್ತಿಗಳ ಪರವಾಗಿ ನಾವು ಮಾಡೋದಿಲ್ಲ. ಯಾಕೆಂದರೆ ನಮ್ದೆಲ್ಲ ಈಗೆಲ್ಲ ಒಟ್ಟು ಕುಟುಂಬ ಅಂತಲೇ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ರಾಜ್ಯದಲ್ಲಿರೋಂಥ ಪ್ರತಿಯೊಬ್ಬರು ನಾವು ಒಟ್ಟು ಕುಟುಂಬ. ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಹಿಂಬಾಲಕರಾಗಿ ನಾವು ನಿಲ್ತೀವಿ. ದಯವಿಟ್ಟು ಹೇಳ್ತಾ ನಮ್ಮ ಈ ಲೈವ್ನ ನೋಡ್ತಾ ಇರೋಂಥ ಪ್ರತಿಯೊಬ್ಬ
ಸಾರ್ವಜನಿಕರು ದಯವಿಟ್ಟು ಅತಿ ಹೆಚ್ಚಾಗಿ ಶೇರ್ ಮಾಡ್ತಾ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿಗೆ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸ್ತಾ ಇಂಥ ತಾಯಿಗಳು ಎಷ್ಟೋ ಜನ ಆಚೆಗಡೆ ಇದ್ದಾರೆ, ಯಾಕಂದ್ರೆ ಹೇಳ್ಕೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ. ಇಂಥವರೆಲ್ಲ ಮುಂದೆ ಬಂದು ತಮ್ಮ ಏನು ಅನ್ಯಾಯ ಆಗಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂವಿಧಾನಾತ್ಮಕವಾಗಿ ಬೆಳವಣಿಗೆ ಆಗೋದಕ್ಕೆ ಸಂವಿಧಾನದಲ್ಲಿ ಇರುವಂಥ ಪ್ರಬುದ್ಧತೆಯನ್ನು ಎತ್ತಿ ಇಡಿಸುವಂಥ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಈ ಲೈವ್ನ ಇಷ್ಟಕ್ಕೆ ಏನು ಮಾಡ್ತಾ ಇದ್ದು ನಮ್ಮ ಜೊತೆಲಿ ಶ್ರೀಕುಮಾರ್ ಅವರು ಇದ್ದಾರೆ, ಒಂದೆರಡು ಮಾತುಗಳು ಮಾತಾಡೋದು. ಏನು ನಮ್ಮ ಕಾರ್ಯಾಧ್ಯಕ್ಷರು ಲಿಂಗೇಗೌಡರು ಇದೇ ವಿಚಾರವಾಗಿ ಅವರು ಒಂದು ನಡು ರಸ್ತೆಯಲ್ಲಿ ಪ್ರಾಣ ಬಿಟ್ಟರು. ಈ ವಿಚಾರಗಳನ್ನ ನಮ್ಮ ರಾಜ್ಯದ ಏನು ಮಹಿಳೆಯರಾಗಲಿ ಇರ್ಬೋದು, ಪುರುಷರಾಗಲಿ ಇರ್ಬೋದು ಅರ್ಥ ಮಾಡ್ಕೋಬೇಕು. ಈ ಥರ ನೀವು ಮಹಿಳೆಯರೆಲ್ಲ ಈ ಬಿಗ್ ಬಾಸ್ ಆಗಲಿ, ಧಾರಾವಾಹಿ ಆಗಲಿ, ಫಿಲಮ್ ಆಗಲಿ ಅವು ನೋಡೋದು ಬಿಟ್ಟು ಏನು ಹಿಡಿದೈತೆ ನಮ್ಮ ಸುತ್ತಮುತ್ತ ಏನು ಹಿಡಿದೈತೆ, ಯಾವ ಪಕ್ಷದವ್ರು ಏನು ಮಾಡ್ತಾವ್ರೆ, ಯಾವ ಸಂಘದವ್ರು ಏನು ಮಾಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾರೆ ಅಂತವ್ರಿಗೆ ಸಪೋರ್ಟ್ ಮಾಡಿ ಆ ಪಕ್ಷಗಳನ್ನ ಬೆಂಬಲಿಸಬೇಕು ಅಂತ ಅಧಿಕಾರಿಗೆ ತರಬೇಕಾಗ್ತದೆ. ಯಾಕಂದ್ರೆ ಈಗ ಇಲ್ಲಿ ಸತ್ತಿರೋದು, ಈಗ ನಮ್ಮನೆ ಮಕ್ಕಳು ಹೆಣ್ಮಕ್ಳು ಸತ್ತಿರ್ಬೇಕಾದ್ರೆ ನಾವು ಬಂದು ಇವ್ರ ಹತ್ರ ವಿಷಯ ಬಿಡಬೇಕು, ಇವ್ರು ಕಾಲಿಗೆ ಬಿಡ್ಬೇಕು ನಾವು. ಇವಾಗ ಈ ವ್ಯವಸ್ಥೆಯಲ್ಲಿ ಬಂದಾಗ ಇವಾಗ ನಮ್ಮ ಮನೆಗೆ ಯಾವ್ದೋ ಒಂದು ಸಾವಾಯ್ತು, ಯಾವ್ದೋ ಒಂದು ಮರ್ಡರ್ ಆಯ್ತು ಅಂದ್ರೆ ಇವ್ರ ಕೆಲಸಗಳೇ ಬಂದು ಇವ್ರಿಗೆ ಹೆಂಗ್ ನಾವು ಸಂಬಳ ಕೊಟ್ಟು ಇಕ್ಕಿರೋದು? ಇವ್ರು ಬಂದು ನಮ್ಮ ಮನೆಗೆ ಬಂದು ನ್ಯಾಯ ಕೊಡಿಸ್ಬೇಕು, ಎಂಕ್ವೈರಿ ಮಾಡಬೇಕು. ಇಲ್ಲ ಅಂದ್ಬಿಟ್ಟು ಇಲ್ಲ ನಾವೇ ಬಂದು ಇವ್ರು ಕಣ್ಣಾಯಿಸಿ ಕಣ್ಣೀರು ಹಾಕೊಂಡು ಏನೋ ಭಿಕ್ಷೆಗೆ ಇರ್ತಾರ, ನಾವೇ ಒಂದು ಇವ್ರು ಕಾಲು ಬಿದ್ಕೊಂಡು ಪೊಲೀಸರು ಕಾಲಿಗೆ ಬಿದ್ದುಬಿಟ್ಟು ನಾವು ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಹಂಗಾಸ್ಬೇಕು ನಾವು. ಈ ವ್ಯವಸ್ಥೆನೇ ಇರೋದು ನಮಗೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಒಂದು ಮರ್ಡರ್ ಆಗೈತೆ, ಒಂದು FIR ಹಾಕೋಣ, ಯಾವನ್ ಮರ್ಡರ್ ಮಾಡೋಣ ಅಥವಾ ಯಾವ್ದಕ್ಕೆ ಅದು ಪ್ರೇರೇಪಿಸೋಣ, ಅವ್ನ ಎದ್ದು ಒಳಗೆ ಹಾಕೋಣ, ಜೈಲಿಗೆ ಹಾಕೋಣ, ಅವ್ರ ಮನೆಗೆ ನ್ಯಾಯ ಕೊಡ್ಸೋಣ. ಒಂದೊಂದು ಚೂರು ಕಾಮನ್ ಸೆನ್ಸ್ ಬೇಡಲ್ರಿ. ಒಂದು ಸಿಂಗಲ್ ಸ್ಟಾರ್, ಡಬಲ್ ಸ್ಟಾರ್, ತ್ರಿಬಲ್ ಸ್ಟಾರ್, SP ಹೆಂಗೆ ಇರ್ಬೇಕು ನಮಗೆ? ಹೋರಿ ಮನೆಗೆ ಕಂಬಿಡೋರಿ, ನಾವು ನ್ಯಾಯ ತಗೋತೀವಿ. ನಾವು ಕಾನೂನು ನಾವು ಕೈ ತಗೋಬಾರ್ದು, ಆದ್ರೂ ಕಾನೂನು ಕೈ ತಗೊಳ್ತಾರನೇ ಮಾಡ್ತಿರಲ್ಲ ನೀವು. ಒಂದು ನಮ್ಮ ರಾಜ್ಯದಲ್ಲಿ ಒಂದು ಸಿಸ್ಟಮ್ ಇದೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಪ್ರಧಾನಮಂತ್ರಿ ಬಾಯಿ ಬಿಟ್ರೆ ಬೇಟಿ ಬಚಾವ್ ಅಂತಾರೆ. ಮಹಿಳಾ ಮಕ್ಕಳ ಸಚಿವೆ ಅವರೇ ಒಂದು ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಐತೆ, ಎಷ್ಟು ಹೆಣ್ಮಕ್ಳು ಕೊಲೆ ಆಗೈತೆ, ಏನ್ ಪೆಂಡಿಂಗ್ ಐತೆ, ಒಂದು ತಾಕತ್ತಿಲ್ಲ ನಿಮ್ಗೆ, ನಾಚಿಕೆ ಆಗೋರಿ ನಿಮ್ಗೆ. ಒಂದು ಸರ್ಕಾರ ಇಟ್ಕೊಂಡು ಒಂದು ಪೊಲೀಸರಿಗೆ ಒಂದು ನಾಚಿಕೆ ಆಗಬೇಕು ಅಂತ ಹೇಳ್ಬೇಕು ಅಂದ್ರೆ. ಯಾವುದೇ ಒಂದಾಗಲಿ, ನಾನು ಇದನ್ನ ಒಂದಲ್ಲ ಒಂದು ಮೂರ್ನಾಲ್ಕು ಸರಿ ಬಂದಿಲ್ಲಿ ಮರ್ಡರ್ ಕೇಸ್ಗಳಿಗೆ ಬಂದು FSL ಬಂತಂತೆ, ರಿಪೋರ್ಟ್ ತಗೊಂಬಂತೆ. ಅಷ್ಟೊತ್ತು ಕಳ್ಳ 6 ತಿಂಗಳಲ್ಲಿ ಹೋಗ್ಬಿಟ್ಟಿರ್ತಾನೆ 5 ಸ್ಟಾರ್ ಹೋಟ್ಲಲ್ಲಿ ಎಂಜಾಯ್ ಮಾಡ್ಕೊಂಡು. ಅವ್ನು ಇನ್ನೇ ಎಷ್ಟು ಕೈ ಮಾಡಿರ್ತಾನೋ. FSL ರಿಪೋರ್ಟ್ ತಗೊಂಡ್ಮೇಲೆ ಅವ್ನ ಹುಡಿಕೊಂಡು ಹೋಗೋದು. ಆಮೇಲೆ ವ್ಯಕ್ತಿಗೆ ಮರ್ಡರ್ ಆಗಿ ಒಂದು 2-3 ತಿಂಗಳಾಯ್ತು, ಯಾರಾದ್ರೂ ಒಂದು ಎಂಕ್ವೈರಿ ಮಾಡೋರು ಅವರು ಒಬ್ರು ಕರ್ಕೊಂಡ್ಬರೋ ಸ್ಟೇಷನ್ಗೆ? ಆ ಸಂಬಂಧಪಟ್ಟಿರೋ ವ್ಯಕ್ತಿನೇ ಕರ್ಕೊಂಡ್ಬಂದಿಲ್ಲ. ನ್ಯಾಯ ಎಲ್ಲಿಂದ ನಾವು ತಗೊಂಡೋಣ? ನ್ಯಾಯ ಎಲ್ಲಿಂದ ಸಿಗ್ತದೆ ನ್ಯಾಯ? ದಯವಿಟ್ಟು ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ACP ಕಮಿಷನರ್ ಆಗಿರ್ಬೋದು, SP ಆಗಿರ್ಬೋದು, ನೀವು ದಯವಿಟ್ಟು ಏನ್ ಮಾಡ್ತೀರಿ? ಅದೇ ಯಾರೋ ಒಬ್ಬ ಸೆಟ್ಲ್ಮೆಂಟ್ ಆಫೀಸರ್ ಸೆಟ್ಲ್ಮೆಂಟ್ ಆಗ್ಬಿಟ್ರೆ ಕರೆದ್ಬಿಟ್ಟು 5 ಸ್ಟಾರ್ ಹೋಗ್ಬಿಡ್ಲಿ, ನೀವ್ ವೇಟ್ ಮಾಡ್ತೀರಾ? ಇಲ್ಲೇ ಕರೆದ್ಬಿಟ್ಟು ಸೆಟ್ಲ್ಮೆಂಟ್ ಮಾಡ್ತೀರಾ? ಒಂದು ಮರ್ಡರ್ ಆಗೈತೆ, ಒಂದು ನಮ್ಮ ಮನೆಗೆ ಒಂದು ಸಾವಾಗೈತೆ, ಬರ್ರಪ್ಪ ನ್ಯಾಯ ಕೊಡ್ಸಪ್ಪ ಅಂತಂದ್ರೆ ನಿಮ್ಗೆ ಏನಕ್ಕೆ ಸುಟ್ಟು ಬಿಟ್ಟು ನಿಮ್ಗೆ ಅಧಿಕಾರ ಕಾನೂನು ಲಾಠಿ ಕೊಟ್ಟಿರೋದು ಏನಕ್ಕೆ? ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೂ ಹೆಣ್ಮಕ್ಳು ಅವ್ರೆ, ಮನೆಗವ್ರೆ. ನೀವು ರಾತ್ರಿ ಮನೆಗೆ ಹೋದಾಗ ಹೆಣ್ಮಕ್ಳು ಬಂದು ನಿಮ್ಮ ತಪ್ಕೋತಾರೆ, ಅಪ್ಪ ಅಂತ ಅಂತಾರೆ. ಅದೇ ತರನೇ ಇವ್ರ ಹೆಣ್ಮಕ್ಳು ತಪ್ಕೊಳ್ಳೋದು, ನಮಗೂ ತಪ್ಕೊಳ್ಳೋದು ಹೆಣ್ಮಕ್ಳುಗಳು. ನೀವು ನಿಮ್ಮ ಮಕ್ಳಿಗೆ ಮಾತ್ರ ಬೆಚ್ಚಿಗೆ ಸೇಫ್ಟಿ ಇಟ್ಬಿಟ್ಟಿರ್ತೀರಾ. ಈಚೆ ಹೋಗ್ಬಿಡ್ರಿ, ಇವರು ಡಬಲ್ ಸ್ಟಾರ್ ಮಕ್ಕಳು, SP ಮಕ್ಕಳು ಎಲ್ಲ ಟಚ್ ಮಾಡ್ಬಾರ್ದಪ್ಪ. ನಮ್ಮ ಮಕ್ಳನ್ನ ಬಿಟ್ಟಿದ್ದಾರೆ ರೋಡಲ್ಲಿ. ಎಷ್ಟು ಸರಿ ಹೋಗಿಬೇಕ್ರಿ ಎಲ್ಲರಿಗೂ ಈ ವ್ಯವಸ್ಥೆಗೆ? ಈ ವ್ಯವಸ್ಥೆ ಚೇಂಜ್ ಆಗಿಲ್ಲ ಅಂದ್ರೆ ಕೆಲಸ ಬಿಟ್ಟವ್ರಿ. ಒಂದೇ ಮಾತು ಹೇಳೋದು, ಒಂದು ಮರ್ಡರ್ ಆದ್ರೂ ನಾವು ಸಿಂಗಲ್ ಸ್ಟಾರ್ ಹತ್ರ ಫಸ್ಟ್ PC ಕಾಲ್ ಬೀಳ್ಬೇಕು, ಸಿಂಗಲ್ ಸ್ಟಾರ್ ಕಾಲ್ ಬೀಳ್ಬೇಕು, ಡಬಲ್ ಸ್ಟಾರ್ ಬೀಳ್ಬೇಕು, ಸರ್ಕಲ್ ಬೀಳ್ಬೇಕು, ಆಮೇಲೆ DCP ಬೀಳ್ಬೇಕು, SP ಬೀಳ್ಬೇಕು. ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ನಾವೇ ಸತ್ತೋಗ್ಬಿಡೋಣ ಬಿಡಿ. ಈ ಅನ್ಯಾಯನೆಲ್ಲ ಕೇಳಬೇಕು ಅಂತಾನೆ ನಮ್ಮ ಲಿಂಗೇಗೌಡರು ಕಾರ್ಯಾಧ್ಯಕ್ಷರು ಬಂದು ಏನು ಈ ತರ ಕೇಸ್ ಆಗ್ತದೆ, 1 ತಿಂಗಳು 8 ತಿಂಗಳಲ್ಲಿ ಯಾವನು ಏನು ಒಂದು ತಪ್ಪು ಮಾಡಿರ್ತಾನೆ, ಒಂದು ಕೊಲೆ ಮಾಡಿರ್ತಾನೆ, ಇಲ್ಲ ಕೊಲೆ ಪ್ರೇರೇಪಿಸ್ತಾನೆ ಅಂತ 2 ತಿಂಗಳ ಶಿಕ್ಷೆ ಬರಬೇಕು. ಅದನ್ನ ನೋಡಿ ಎಲ್ಲರೂ ಅದನ್ನ ತಪ್ಪಿಸ್ಬೇಕು. ಅದನ್ನ ಆ ತರ ಮಾಡೋದು ಹೆಣ್ಮಕ್ಳು ದೌರ್ಜನ್ಯ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಾಧ್ಯಕ್ಷರು ನಡುವಿರೋದ್ರಲ್ಲಿ ಹೆಣ ಬಿದ್ರು. ಇದನ್ನ ನಾವು ಹಿಡ್ಕೊಂಡು ನಾವು KRS ಪಕ್ಷದಲ್ಲಿ ನ್ಯಾಯ ಕೊಡ್ಸ್ತೀವಿ ನಾವು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಡೀ ರಾಜ್ಯದಲ್ಲಿ ಇದೊಂದು ಮಾಫಿಯಾ ಆಗ್ಬಿಟ್ಟೆ. ಒಂದು ಮರ್ಡರ್ ಕೆಲಸ ಆಗ್ಬಿಟ್ಟು ನಿಮ್ಗೆ FSL ಕಾಯ್ತೀರಾ? 6 ತಿಂಗಳು ಬೇಕು FIR ಮಾಡಕ್ಕೆ ಅಂದ್ರೆ ನೀವು ಯಾಕೆ ಕೆಲಸ ಮಾಡ್ತಿದ್ದೀರಾ? ನಮ್ಮ ಜನ ನಿಮ್ಮನ್ನ ಹೆಂಗ್ ನಂಬಬೇಕು? ಇನ್ನ ಬೀದಿಲಿ ಒಂದು 5-6 ಹೆಣ ಬೀಳ್ಬೇಕಾ? ಒಬ್ಬ ಗಾಂಜಾ ಸಪ್ಲೈ ಮಾಡ್ತಾನೆ ಅಂದ್ರೆ ಅವ್ನು ದುಡ್ಡು ಕೊಟ್ಟು ಬಿಟ್ಬಿಟ್ಟು ಕಳ್ಸ್ಬಿಡ್ತೀರಾ? ಎಷ್ಟು ಬೇಕು ಸಾಕ್ಷಿಗಳು? ಒಬ್ಬ ಸಿಗರೇಟ್ ತಗೊಂಡ್ರೆ 100 ರೂಪಾಯಿ ಬಿಟ್ಬಿಡ್ತೀರಾ? ಪೊಲೀಸರು ನಿಮ್ಮನೆ ಹೆಣ್ಮಕ್ಳುಗಳಿಂದ ಎಷ್ಟೋ ಮರ್ಡರ್ಗಳಾಗೈತೆ. ದಯವಿಟ್ಟು ನಿಮ್ಮ ಮನಸ್ಸು ಬದಲಾಯಿಸ್ರಿ.
ಬದಲಾಯಿಸಿಲ್ಲ ಅಂದ್ರೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಮಗೆ ಬಿಟ್ಬಿಡ್ರಿ, ನಾವು ನ್ಯಾಯ ತಗೊಂಡೋಗ್ತೀವಿ ನಾವು. ಸಾಯಕ್ ಮುಂಚೆ ಅವಳ್ದೇನಾದ್ರೂ ಇದ್ರೆ ಕೊಡಿ ಅಂತ ಹೇಳಿದ್ರು. ಇವಾಗ ನಾವು ಕೊಟ್ಟಿದ್ರು ನಮ್ಗೇನ್ ರಿಪ್ಲೈ ಇಲ್ಲ. ಸಾಯಕ್ ಮುಂಚೆ ಅಲ್ಲ, ಆ ಹುಡುಗಿನ ಕರ್ಕೊಂಡ್ಬಂದು ನಿಸರು ನ್ಯಾಯ ಸಿಗಲ್ಲ. ಸತ್ತಿರೋದು ನಮ್ಮ ಮಗಳು ಸರ್, ನಮ್ಮ ಅಕ್ಕ ಮಗಳು. ಸತ್ತ ಮೇಲೆ ಒಂದು ಶೋಕ ಇರ್ತದೆ ಆ ಕುಟುಂಬ. ಇವರು ಹೋಗಿ ಸಾಕ್ಷಿಗಳೆಲ್ಲ ಇಟ್ಕೊಂಡು ಒಂದು ಒಳಗೆ ಹಾಕ್ಬೇಕು. ಅದ್ ಬಿಟ್ಬಿಟ್ಟು ಒಂದ್ ಇವ್ರು ಕಾಲಿ ಬಿಡ್ಬೇಕು. ನಮ್ದೇ ಆದ್ರೆ ಹಣೆ ಬರ ಇದು. ನೋಡಿ, ನಾವು ಕೇಳೋದಿಷ್ಟೇ, ಒಂದು ಹೆಣ್ಮಕ್ಳು ಸತ್ತಾಳೆ, ಆ ಸತ್ತಿರೋದು ದುಃಖ ಅವ್ರ ಮನೆಗೆ ಗೊತ್ತು. ನಿಮ್ ಮನೆ ಹೆಣ್ಮಕ್ಳು ಸತ್ತರೆ ನಿಮ್ಗೆ ಗೊತ್ತಿರ್ತದೆ ಸರ್. ನಮ್ ಕರ್ನಾಟಕ ದಯವಿಟ್ಟು ಅನ್ನೋದೇ ಅನ್ಬಾರ್ದು. ನಾವು ಆಗ್ರಹ ಮಾಡ್ತಿದೀವಿ, ನಿನ್ನ ಒಂದು FIR ತಾಳಕ್ಕೆ ಇಷ್ಟ ನೀವು ಒದ್ದಾಡ್ಬೇಕು ಅಂತಂದ್ರೆ ನಿಮ್ ಕಡೆ ನ್ಯಾಯ ನಾವ್ ಇಲ್ಲೇ ನಿರೀಕ್ಷಣ. ಏನ್ NCR ಏನ್ರಿ? ಅವನೇನು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಕರ್ಕೊಂಬಂದ NCR ಹಾಕಕ್ಕೆ ಮರ್ಯಾದೆ ಇಟ್ಕೋಬೇಕು. ನೋಡಿ, ನಮ್ಮ ಏನು ACP ಮೇಡಮ್ ಅವರು ಹೇಳಿದಾರೆ, ಅವರು ನಾಳೆಗೆ FIR ಮಾಡ್ತೀನಿ ಅಂತ ಹೇಳಿದಾರಲ್ವಾ. ಒಂದೇನೋ ಒಂದು FSR ರಿಪೋರ್ಟ್ ಅದು ಬರೋದು 6 ತಿಂಗಳು. ನನ್ನ ಪ್ರಕಾರ ನಾಳೆ ಏನೋ ಬರ್ತಾರಂತೆ, ಅದು ಇಲ್ಲಿಂದ ಬರ್ತಾರ ಗೊತ್ತಿಲ್ಲ. ಬರ್ಲಿ, ಒಳ್ಳೇದು. ಬಂದು ನಾಳೆ FIR ಆಗಿಲ್ಲ ಅಂದ್ರೆ ತಿರ್ಗಾ ನಾವು ಇಲ್ಲೇ ಕೂತ್ಕೊಳ್ಳೋಣ. ಎಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ. ಎಲ್ಲರೂ ನೀವು ಊಟನೇ ಮಾಡ್ರಿ. ಮಕ್ಳ ಕಳ್ಕೊಂಡ್ಮೇಲೆ ಇನ್ನೇನ್ರಿ ನಿಮ್ ಜೀವನದಲ್ಲಿ? ಇಲ್ಲೇ ಸಾಯನ್ ಬಿಡ್ರಿ ಎಲ್ಲಾರು. ಮಕ್ಳೇ ಹೋದ್ಮೇಲೆ ಇಲ್ಲೇ ಜೀವನ ಐತೆ. ಏನ್ ಇವ್ರು ಅಂತಸ್ಗಳು ಅವು ಕಟ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಡೀಲ್ ಮಾಡ್ಕೊಂಡು ಮಾಡ್ಕೊಳಕ ಸ್ಟೇಷನ್ ಕಟ್ಟಿರೋದು? ಇಲ್ಲೇ ಬಿಡ್ರಿ. ಊಟ ಬಿಟ್ಬಿಟ್ಟು ಸಾಯನ್ ಬಿಡ್ರಿ. ಮಕ್ಳೇ ಹೋದ್ಮೇಲೆ ನೀವು ಪ್ರಾಣ ಇಟ್ಕೊಂಡು ಮಾಡ್ತೀರಾ? ನಾಳೆ ದಿನ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ನಾಳೆ FIR ಆಗಿಲ್ಲ ಅಂದ್ರೆ ನಾವ್ ಇಲ್ಲೇ ಕುತ್ಕೊಂಡು ನ್ಯಾಯ ಸಿಗೋವರೆಗೂ ಇಲ್ಲೇ ಕುತ್ಕೊಂಡು ಇವರು ಊಟ ಗಿಟ ಎಲ್ಲ ಬಿಟ್ಟಿಲ್ಲೇ ಬೇಕಾದ್ರೆ ಮಗಳ ಜೊತೆ ಇವರು ಹೋಗ್ಬಿಡ್ಲಿ. ಖುಷಿ ಆಗ್ತೀವಿ ನೀವು. ನನ್ನ ನ್ಯಾಯ ಸಿಗೋವರೆಗೂ ನಾನು ಮಾಡ್ತೀನಿ ಸರ್. ನನ್ನ ಮಗಳ ಸಾವಿಗೆ ಇಡೀ ಫ್ಯಾಮಿಲಿನೇ ಇದೆ ಸರ್. ಹುಡುಗನ ಸೋದರ ಮಾವ, ಹುಡುಗನ ಚಿಕ್ಕಮ್ಮ, ಹುಡುಗನ ಅತ್ತೆ, ಹುಡುಗನ ಅಜ್ಜಿ, ಮೇನ್ ಡೈರೆಕ್ಟರ್ ಅವಳೇನೆ, ರೈಟರ್ ಅವಳೆ, ಡೈರೆಕ್ಟರ್, ಹುಡುಗನ ಅಜ್ಜಿ, ಹುಡುಗನ ತಾಯಿ, ಇವರೆಲ್ಲ ಹುಡುಗನಿಗೆ ತಲೆ ಕೆಡಿಸಿದ್ದಾರೆ. ತಲೆ ಕೆಡಿಸಿ ದುಡ್ಡು ಕೊಡೋ ಹುಡುಗಿನ ನೀನು ಹೀರೋ ತರ ಇದೆಯಾ, ದುಡ್ಡು ಕೊಡೋರು ನಿನಗೆ ಸಿಗ್ತಾರೆ. ಅವಳಿಗೇನ್ ಕೊಡ್ತಾರ ಒಂದು ವಾಲೇನು ಕೊಡಲ್ಲ ಅವಳಿಗೆ ಅನ್ನೋ ಒಂದು ತಲೆ ಕೆಡಿಸಿ ಅವಳನ್ನ ಮಾಡಿದೀನಿ ಸರ್. ಎಲ್ಲ ಮಾಡಿದೀನಿ. ಅವ್ರ ಸೋದರ ಮಾವ ಸರ್, ಅವ್ರ ಚಿಕ್ಕಮ್ಮನ ಮಗನೂ ಇದ್ದಾನೆ ಈ ಡ್ರಗ್ಸ್ ಕೇಸಲ್ಲಿ. ನಾನು ಹೇಳ್ತಾ ಇದೀನಿ ನೋಡಿ, ಚಿಕ್ಕಮ್ಮನ ಮಗನೂ ಇದ್ದಾನೆ. ಅವ್ರ ಮನೇಲಿ ಗ್ರೂಪ್ ಅಲ್ಲಿ ಇರೋ ಗಂಡ್ ಮಕ್ಳೆಲ್ಲ ಇದ್ದಾರೆ ಸರ್ ಈ ಡ್ರಗ್ಸ್ ಕೇಸಲ್ಲಿ. ರಿಲೇಷನ್ ಬಂದ್ರೆ ಮಾತಾಡಂಗಿಲ್ಲ, ಬರಂಗಿಲ್ಲ ಸರ್. ಅವಳು ಟಾರ್ಚರ್ ಮಾಡ್ತಾ ಇದ್ದ ಅವನಿಗೆ. ಮನೇಲಿ ಮರ್ಡರ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಕ್ ಬಂದಾಗ ನನ್ನ ಮಗಳಿಗೆ ಅವ್ನು ಕೇಳೋದು, ನಿಮ್ಮ ಮಮ್ಮಿ ಯಾಕಿನ್ನ ಮನೆಗೆ ಬಂದಿಲ್ಲ, ನಿಮ್ಮ ಮಮ್ಮಿಗೆ ಬೇರೆ ಫ್ಯಾಮಿಲಿ ಇದೆಯಾ ಅಂತ ಕೇಳ್ತಾನೆ ಸರ್. ಇಷ್ಟು ಎವಿಡೆನ್ಸ್ ಕೊಟ್ಟಿದೀವಿ ಸರ್ ನಾವು ಅವ್ರಿಗೆ. ಅವಳನ್ನ ಒಳಗಿಟ್ಟು ನೀನೇನ್ ಮಾಡ್ತಾ ಇದೀಯಾ, ಕಾಯ್ತಾ ಇದೀಯಾ ಬಾಗಿಲಿಗೆ, ಅವ್ನು ದುಡ್ಡು ಕೊಡೋನು ಎಷ್ಟು ಕೊಡಕ್ ಬಂದಿದ್ದಾನೆ ಅಂತ ನಾನು ಕೇಳ್ತಾನೆ ಸರ್. ಎಷ್ಟೋ ಸತಿ ನಾನು ನೋವು ನಾನು ಆಳ್ಗೆ ಹೇಳ್ಕೊಳಕ್ ಆಗ್ದಿರ ನೋವು ತಿಂದಿದ್ದೀನಿ ಸರ್. ನಾನು ಅವ್ರ ಅಮ್ಮನ ಕೇಳ್ಕೊಂಡೆ ಸರ್, ಅವ್ರ ಅಮ್ಮನಿಗೆ ಫೋನ್ ಮಾಡಿ ಕೇಳ್ಕೊಂಡೆ, ಏನಾರ ಅವಳಿಗೆ ದಾರಿ ಒಂದ್ ಮಾಡ್ಬಿಡು, ಈ ತರ ಮಾಡ್ತಾವನೆ ಅಂದ್ರೆ ಅವ್ನ್ ಗಂಡ್ಸು ಅಂತ ಅಂದ್ಲವಳು. ಗಂಡ್ಸು ಅಂತ ಒಂದೇ ಸರ್ ಇವಾಗ ಹೇಳೋದು. 1 ನಿಮಿಷ ಹುಡುಗಿ ಫೋನ್ ತೆಗ್ದಿಲ್ಲ ಅಂದ್ರೆ 20 ಸತಿ ಅಲ್ಲ 40-50 ಸತಿ ನನಗೆ ಕಾಲ್ ಮಾಡ್ತಾನೆ. ಅವಳು ಏನಕ್ಕೆ ಫೋನ್ ತೆಗಿತಾ ಇಲ್ಲ ಅಂತ ಹೇಳ್ಬಿಟ್ಟು 4 ದಿವಸ ಮುಂಚೆ ಇವಳಿಗೆ ಅವನಿಗೆ ಮೆಸೇಜ್ ಮಾಡಿದಾಳೆ ಸರ್. ಅದನ್ನ ಏನಕ್ಕೆ ನಮ್ಗೆ ಇನ್ಫಾರ್ಮ್ ಮಾಡಿಲ್ಲ ಅವನು? ಈ ತರ ಮಾಡ್ಕೊಂತ ಇದ್ದಾಳೆ. ಫೋನ್ ಮಾಡಿ ನನ್ಗೆ ಹೇಳಿದೆ ನಾನು ನೇಡಾಕೊಂಡಿದ್ದಾಳೆ ಅಂತ. 4 ದಿನದ ಮುಂಚೆ ಅವಳು ಅವನಿಗೆ ಮೆಸೇಜ್ ಮಾಡಿದಾಳೆ. ನಮ್ಮ ಮಮ್ಮಿ ಅವ್ರಿಗೆ ಮದ್ವೆಗೆ ಹೋಗ್ತಾರೆ, ಅವತ್ತಿನ ದಿನ ನನ್ನ ಕೊನೆ ಉಸಿರು ಅಂತ ಮಾಡಿದಾಳೆ. ಅದನ್ನ ನನ್ಗೆ ಅವನಿಗೆ ಹೇಳ್ಬೋದಾಗಿತ್ತಲ್ಲ. ಸಣ್ಣ ಫೋನ್ ಮಾಡಿದ್ರೆ ಎತ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಹೇಳ್ಬೇಕು ಅಲ್ವಾ ಸರ್? ಅವಳನ್ನ ಫುಲ್ ಡಿಪ್ರೆಷನ್ ತರಿಸ್ತಾನೆ ಸರ್. ಫುಲ್ ಅಂದ್ರೆ ಡೀಪ್ ಆಗಿ ತರಿಸ್ಬಿಡ್ತಾನೆ, ಚುಚ್ಚಿ. ನಾವೇನ್ ಮಾಡ್ತೀವಿ, ಬಿದ್ದೋದ್ಲಲ್ಲ ಅಂತ ಎತ್ಕೊಂಡೋಗಿ ಹಾಸ್ಪಿಟಲ್ಗಳಿಗೆ ಹಾಕ್ತಿವಿ ಸರ್. ಇವನಂತೂ ಕ್ರೆಡಿಟ್ ಕಾರ್ಡು ಹಾಸ್ಪಿಟಲ್ಗೆ ದುಡ್ಡು ಇಟ್ಟು ಇವಾಗ ಇವನ್ ತಲೆ. ಅವನೇನ್ ಮಾಡಿದಾನೆ ಅಂದ್ರೆ ಸರ್, ಅವನು ಹುಷಾರಾಗಿ ಒಂದು ವಿಡಿಯೋ ಮಾಡ್ಸಿದಾನೆ ಸರ್. ಅವನು ಏನು ಬರೀತಾನ ಅದು ಕುಣಿತಾಳೆ ಇವಳು. ಏನ್ ಮಾಡಿದಾಳೆ, ನಾನು 10 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ. ನಮ್ಮ ದೊಡ್ಡ ಮನೇಲಿ ಎಲ್ಲರೂ ನನ್ನ ಕೆಟ್ಟ ಮಾತುಗಳು, ಅದು ತೊದ್ಲು ಸರ್. ಮಾತಾಡೋವಾಗ ಡೈರೆಕ್ಟ್ ಆಗಿ ಮಾತಾಡ್ತಿಲ್ಲ ಅವಳು, ತೊದ್ಲು. ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಸರ್. 10 ವರ್ಷದಿಂದ ನಾನು ಲವಲ್ ಇದ್ದೀನಿ, ಇಡೀ ಫ್ಯಾಮಿಲಿಗೆ ಗೊತ್ತು ನನ್ನ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ನಾನೇನಾರ ಒಂದು ವೇಳೆ ಸತ್ತೋದ್ರೆ ನಮ್ಮ ಅಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಮಾವಂದಿರೆ
ಕಾರಣ ಅಂತ ತೊದ್ಲು ಸರ್. ಅವಳು ಏನಕ್ಕೆ ತೊದ್ಲು ಹೇಳ್ತಿದಾಗ ಅವಳಿಗೆ ಹೇಳ್ತಿದ್ದಾಳೆ ನಿಮ್ಗೆ ಅದೇ ಗೊತ್ತಾಯ್ತಾ, ಅವನು ನಿಮ್ಮ ಹತ್ರ ಚೆನ್ನಾಗಿರ್ತಿದ್ದಾನೆ, ನನ್ನನ್ನು ಬ್ಲೇಮ್ ಮಾಡ್ತಿದ್ದಾನೆ. ಅದ್ರ ಹಿಂದೆ ಅವ್ನು ಏನು ಹೇಳಿದ್ರೆ ನಾನು ಈ ವಿಡಿಯೋ ಮಾಡಿರ್ತೀನಿ ನಾನು, ಅದು ನಿಮಗೆ ಗೊತ್ತಾಗಲ್ವಾ? ನೀವೆಲ್ಲ ನನ್ನ ಮೇಲೇನೆ ಬರ್ತೀರಾ, ಮಮ್ಮಿನೂ ನನ್ನ ಮೇಲೇನೆ ಬರ್ತಾರೆ, ನೀವು ನನ್ನ ಮೇಲೇನೆ ಬರ್ತೀರಾ. ಸ್ನೇಹಿತರೆ, ಇದು ನನ್ ನ್ಯಾಯ ಮಾಡಿ ಸರ್, ಅಷ್ಟೇ. ಈಗ ತಾಯಿ ನೋವು ಗೊತ್ತಾಗ್ತಿದೆ, ಮತ್ತು ಅದು ಎಷ್ಟು ಕ್ರೂರವಾಗಿ ಅವನು ಎಷ್ಟು ಸೈಕೋಪಾತ್ ಆಗಿದೆ, ಈ ಥರ ಎಲ್ಲ ಮಾಡ್ತಾನೆ ಅನ್ನೋದು ಗಮನಕ್ಕೆ ಬರಬೇಕು. ಹೆಣ್ಮಕ್ಳು ಕೂಡ ಹೆಣ್ಮಕ್ಳು ಹೇಳೋದು, ನೀವು ಒಂದಿಷ್ಟು ಬುದ್ಧಿವಂತರಾಗಿ ಈ ಥರದ್ದೇನೋ ತುಂಬ ಸೆನ್ಸಿಟಿವ್, ತುಂಬ ಎಲ್ಲೋ ಇದಕ್ಕೆ ಹೋಗ್ತಾ ಇದೆ ತಂದಾಗ ನೀವು ಎಚ್ಚೆತ್ಕೋಬೇಕು. ತಂದೆ ತಾಯಿನೇ ಮುಖ್ಯ, ಅವ್ರ ಮಾತು ಕೇಳಬೇಕು, ಕುಟುಂಬವನ್ನು ಬದಲಿಗೆ ಇದು ಮಾಡ್ಕೋಬೇಕು ಅಂತ ಹೇಳ್ತಾ, ಇಲ್ಲಾಗಿರೋ ಎಲ್ಲ ಅನಾಹುತಗಳಿಗೆ ಅವನೇ ಮೂಲ ಕಾರಣ. ಇಲ್ಲಿ ಇದಂತೂ ಅದೆಲ್ಲ ಕ್ಲಿಯರ್ ಆಗಿ ಎಲ್ಲರಿಗೂ ಕಾಣ್ತಾ ಇದೆ ಕಣ್ಣಿಗೆ. ಇದು ನ್ಯಾಯ ಸಿಗೋ ತನಕ ನಿರಂತರವಾಗಿ KRS ಪಕ್ಷ ಹೋರಾಟ ಮತ್ತು ತಾಯಿ ಜೊತೆ ಇರ್ತಾರೆ, ಕುಟುಂಬ ಜೊತೆ ನಾವೆಲ್ಲರೂ ಇರ್ತೀವಿ ಅಂತ ಅವ್ರಿಗೆ ಧೈರ್ಯ ತುಂಬುತ್ತಾ ಹೋರಾಟ ನಿಲ್ಲಿಸೋದಿಲ್ಲ. ಈಗಾಗಲೇ ಹೇಳಿದಂಗೆ ACP ಆದಷ್ಟು ನೀವೆಲ್ಲರೂ ಏನ್ ನೋಡ್ತಾ ಇದ್ರಿ, ನೇಮಣಿ KRS ಪಕ್ಷಕ್ಕೆ ಬನ್ನಿ, ಮುಂದೆ ಇದೆಲ್ಲ ಒಟ್ಟಾಗಿ ಹೋರಾಡೋಣ, ಎಲ್ಲ ಸಮಾಜದ ಅಂಕುಡೊಂಕುಗಳ ಸ್ವಸ್ಥವನ್ನು ಕಾಪಾಡೋಣ, ಅಂಕುಡೊಂಕುಗಳನ್ನ ತೊಳೆಯೋಣ ಅಂತ ಹೇಳ್ತಾ ಪ್ರಾಮಾಣಿಕರಿಗೆ ಬೆಂಬಲಿಸಿ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತೀವಿ. ನಮಸ್ಕಾರ.